ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರೋಚಕವಾದ ಮತ್ತೊಂದು ಅದ್ಭುತವಾದ ವಿಷಯವನ್ನ ನಿಮ್ಮೆಲ್ಲರಿಗಾಗಿ ಹೊತ್ತು ತಂದಿದ್ದೀವಿ. ಈ ವಿಷಯದ ಕುರಿತು ನಾವು ಡಿಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣಂತ. ಅದೇ ರೀತಿ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನು ಅನ್ನಿಸ್ತು ಅಥವಾ ಈ ವಿಷಯದ ಬಗ್ಗೆ ಏನಾದರೂ ಹೇಳ್ಕೊಳ್ಬೇಕಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಅದನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ಳ್ರಿ ಅಂತ ಹೇಳ್ತಿದ್ದೀನಿ. ಬರ್ರಿ, ಹಂಗಿದ್ರ ಇನ್ನು ತಡ ಮಾಡೋದು ಬೇಡ, ಈ ವಿಡಿಯೋವನ್ನ ನೋಡ್ಕೊಂಡು ಬರೋಣ. ಎಲ್ಲರಿಗೂ ನಮಸ್ಕಾರಗಳು. ನಾನು ಬೆಳಗಾವಿಯ ಡಾಕ್ಟರ್ ಶ್ರೀರಂಗ ಜೋಶಿ, ಜಗದ ಜಗುಲಿ ನಮ್ಮೂರ ಬಾನುಲಿ ಕೇಂದ್ರದ ಮಿತ್ರ, ಆತ್ಮಸಖ ಹಾಗೂ ನಾನು ನಿಮ್ಮೆಲ್ಲರ ಮನೆ ಮಗ ಮತ್ತು ನಿಮ್ಮ ಆತ್ಮೀಯ ಬಾಜು ಮನಿ ಕಾಕ ಡಾಕ್ಟರ್ ಶ್ರೀರಂಗ ಜೋಶಿ. ಇದು ಮಹಿಳಾ ಕಲ್ಯಾಣ ಸಂಸ್ಥೆಯ ನಮ್ಮೂರ ಬಾನುಲಿ 90.8 FM ಸಮುದಾಯ ರೇಡಿಯೋ ಕೇಂದ್ರ. ಕೇಳುಗರೆ, ಜಗದ ಜಗುಲಿ ನಮ್ಮೂರ ಬಾನುಲಿ ಇದು ವಿಶ್ವವಾಣಿ, ಆಕಾಶವಾಣಿ. ಈ ಆಕಾಶವಾಣಿಯು ಮನಸ್ಸಿನ ಭಾವನೆಗಳನ್ನು ಹದಗೊಳಿಸುವ ಕೇಂದ್ರ. ಕೇಳುಗರೆ, ನಮ್ಮ ನಾಡು ನುಡಿ, ಕಲೆ, ಸಾಹಿತ್ಯ, ಸಂಗೀತ, ವೈದ್ಯಕೀಯ, ಹೀಗೆ ನಾಟಕ, ಪಾರಿಜಾತ, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಮಹನೀಯರನ್ನು ಮಹಿಳೆಯರನ್ನು ಪರಿಚಯ ಮಾಡಿಕೊಡುವುದೇ ನಮ್ಮೂರ ಬಾನುಲಿ ಕೇಂದ್ರದ ಮುಖ್ಯ ಉದ್ದೇಶ. ಕೇಳುಗರೆ, ಇಂದಿನ ಮಹಾನ್ ಅತಿಥಿ ಶ್ರೀರಾಮಲಿಂಗಪ್ಪ ಫಕೀರಪ್ಪ ಮಾದರ್, ಸಾಕಿನ್ ಕೆಂಗಾನೂರು, ಬೈಲಹೊಂಗಲ ತಾಲೂಕು, ಬೆಳಗಾವಿ ಜಿಲ್ಲೆ. ಇವರು ಭಾಗವತ ಪಾತ್ರದಿಂದ ನಮ್ಮ ಕರುನಾಡಿನ ಖ್ಯಾತ ನಟನಾಗಿ ರಾರಾಜಿಸುತ್ತಿರುವರು. ಕೇಳುವರೆ, ಇವರು ಕೂಡ ಪ್ರಜ್ಞಾವಂತ, ಧೀಮಂತ, ಸತ್ಯಧರ್ಮ ಸಾಮ್ರಾಜ್ಞೆ, ಅಚ್ಚ ಕನ್ನಡಿಗರು ಹೌದು. ಕೇಳುವರೆ, ಈ ಸಂದರ್ಶನದಲ್ಲಿ ಚಿಲಿಪಿಲಿಯ ಮಾತುಗಳ ಸಂಭ್ರಮ ವಿನಿಮಯ ಇಲ್ಲಿ ನಡೆಯುವುದು. ಇದು ರಂಗಭೂಮಿಯೂ ಹೌದು. ಮನಸ್ಸಿನ ತರಂಗಗಳನ್ನು ಹದ ಮಾಡುವ ಕೇಂದ್ರ ನಮ್ಮೂರ ಬಾನುಲಿ ಕೇಂದ್ರ. ವಾಡಿಕೆಯಂತೆ ಕೇಳುಗರೆ, ಒಂದು ಸುಂದರವಾದ ಪುರಂದರದಾಸರ ಹಾಡಿನಿಂದ ಆರಂಭ ಮಾಡೋಣಂತ. ಪಾರಿಜಾತ ಅಂದಮೇಲೆ ಶ್ರೀ ಕೃಷ್ಣನ ಆಗಮನ ಇವತ್ತಾಗಲೇಬೇಕು. ಯಾರೇ ರಂಗನ ಯಾರೇ ಕೃಷ್ಣನ ಕರೆಯ ಬಂದವರು, ಕರೆಯ ಬಂದವರು, ಯಾರೇ ರಂಗನ ಯಾರೇ ಕೃಷ್ಣನ ಕರೆಯ ಬಂದವರು, ಕರೆಯ ಬಂದವರು. ಗೋಪಾಲ ಕೃಷ್ಣನ ಪಾಪ ವಿನಾಶನ, ಗೋಪಾಲ ಕೃಷ್ಣನ ಪಾಪ ವಿನಾಶನ, ಈ ಪರಿಯಿಂದಲಿ ಕರೆಯ ಬಂದವರು, ಈ ಪರಿಯಿಂದಲಿ ಕರೆಯ ಬಂದವರು. ಯಾರೇ ರಂಗನ ಯಾರೇ ಕೃಷ್ಣನ, ಯಾರೇ ರಂಗನ ಕರೆಯ ಬಂದವರು. ವೇಣು ವಿನೋದನ ಪ್ರಾಣ ಪ್ರಿಯನ, ವೇಣು ವಿನೋದನ ಪ್ರಾಣ ಪ್ರಿಯನ, ಜಾಣೆಯ ಅರಸನ ಕರೆಯ ಬಂದವರು, ಜಾಣೆಯ ಅರಸನ ಕರೆಯ ಬಂದವರು, ಕರೆಯ ಬಂದವರು. ಯಾರೇ ರಂಗನ ಯಾರೇ ಕೃಷ್ಣನ, ಯಾರೇ ರಂಗನ ಕರೆಯ ಬಂದವರು. ಕರಿರಾಜವರದನ ಪರಮ ಪುರುಷನ, ಕರಿರಾಜವರದನ ಪರಮ ಪುರುಷನ, ಪುರಂದರ ವಿಠಲನ, ಪುರಂದರ ವಿಠಲನ, ಪುರಂದರ ವಿಠಲನ ಕರೆಯ ಬಂದವರು. ಯಾರೇ ರಂಗನ ಯಾರೇ ಕೃಷ್ಣನ ಕರೆಯ ಬಂದವರು, ಕರೆಯ ಬಂದವರು, ಕರೆಯ ಬಂದವರು. ರಾಮಲಿಂಗಪ್ಪ, ಇಂದು ನೀ ನಮ್ಮೂರ ಬಾನುಲಿ ಕೇಂದ್ರದೊಳಗ ನಮ್ಮ ಕರೆ ಮೇರೆಗೆ ನೀ ಸಂದರ್ಶನಕ್ಕಂತ ಬಂದಿ. ನಿಮಗೇನಾಗದ? ಮಲ್ಲಮ್ಮ ಮ್ಯಾಗೇರಿ ಅವರು ಒಡನಾಟ. ಹೌದ್ರಿ. ಮಲ್ಲಮ್ಮ ಮ್ಯಾಗೇರಿ ಅವರು ಎಲ್ಲರಿಗೂ ಒಂದು ಹಿರಿಯ ಹಾಕಿದ್ದಂಗ, ಹೌದಲ್ರಿ, ಮಹಾತಾಯಿ ಇದ್ದಂಗ ದೊಡ್ಡ ಪಾರಿಜಾತ ತಂಡವನ್ನು ಕಟ್ಕೊಂಡು ಬಂದ್ರು. ಅವರು ಮೊದಲು ಬಂದಿದ್ದು ಲೋಕಾಪುರ, ನಮ್ಮ ಕೃಷ್ಣಾಜಿ ದೇಶಪಾಂಡೆ ಅವರ ಟೀಮ್ದೊಳಗಿದ್ರು, ತಂಡದೊಳಗಿದ್ರು. ಹೌದ್ರಿ. ಮುಂದೆ ಅವರು ಕಾಲ ಆದ ನಂತರ ತಮ್ಮ ಕಲೆಯನ್ನು ಬಿಟ್ಟು ಕೊಡ್ಲಿಲ್ಲ. ಅವ್ರು ಏನ್ ಮಾಡಿದ್ರು, ಶ್ರೀಹರಿ ತಂಡ ಅಂತೇಳಿ ತಂದು ಸ್ವಂತವಾಗಿ ಕಟ್ಕೊಂಡ್ರು. ಹೌದಲ್ರಿ. ಅಂದಿನಿಂದ ಇಂದಿನವರೆಗೆ ಬಹಳ ಚಂದ ನಡ್ಸ್ಕೊಂಡು ಹೊಂಟಾರ. ಆ ತಂಡದೊಳಗ ನೀವೇನ್ ಮಾಡ್ತೀರಿ, ಭಾಗವತ ಪಾತ್ರ ಮಾಡ್ಲಿಕ್ಕತ್ತೀರಿ. ಭಾಗವತ್ ಮಾತೇವ್ರಿ. ಈಗ ಮನುಷ್ಯನ ಜೀವನದೊಳಗ ಹುಟ್ಟು ಅನ್ನೋದು ಸುಂದರ ಅಂದ್ರ ಆಗ್ತದೆ. ಆ ಹುಟ್ಟಿನೊಳಗ ತಂದೆ ತಾಯಿ, ಬಂಧು ಬಳಗ, ಅಕ್ಕ ತಮ್ಮ, ಅಣ್ಣ ತಮ್ಮಂದಿರು, ಗುರು ಹಿರಿಯರು, ಹೀಗೆ ಎಲ್ಲರಿಂದಲೂ ಒಂದೊಂದು ಸಂಸ್ಕಾರವನ್ನು ನೀವು ಪಡ್ಕೋತೀರಿ. ಕಾರಣ ಅದಕ್ಕೆ ಹುಟ್ಟು.
ಈಗ ನೀವೇನ್ ಮಾಡ್ಬೇಕು, ನಿಮ್ಮ ಊರ, ನಿಮ್ಮ ಅವ್ವ ಅಪ್ಪ, ನೀವ್ ಯಾವಾಗ ಹುಟ್ಟಿರಿ ಎಲ್ಲ ನಮ್ ಕೇಳುವವರಿಗೆ ಹೇಳ್ರಿ. ನಾವು ಕಂಗಾನೂರ ಕಂಗಾನೂರು ಎಲ್ಲಿ ಬರ್ತದ ಇದು? ಬೈಲಹೊಂಗಲ ತಾಲೂಕು ರೀ. ಬೈಲಹೊಂಗಲ ತಾಲೂಕು. ಈಗ ನಿನಗೆ ಎಷ್ಟು ವಯಸ್ಸೀಗ? ನನಗ್ರಿ 69 ರೀ. 69 ಇದ್ದಿ? ಹೌದು. ಕೆಂಗಾನೂರು ನಿಮ್ಮ ಅವ್ವ ಅಪ್ಪನ ಹೆಸರು ಹೇಳಲ್ಲ ಮತ್ತೆ? ನಮ್ಮ ಅಪ್ಪನ ಹೆಸರು ಪಿಕಿರಪ್ಪ ರೀ. ಅವ್ವ ಯಮನವ್ರಿ. ಯಮನವ್ವ. ಆಮೇಲೆ ನೀ ಸಾಲಿಗೆ ಹೋಗ್ತಿದ್ದಿಲ್ಲ ಅಲ್ಲಿ? ಸಾಲಿಗೆ ಯಾವಾಗ ಬರ್ದಾನ ಪರಿಸ್ಥಿತಿ ರೀ, ಬರೀ 2ನೇತೆ ಕಲ್ತು ಬಿಟ್ಬಿಟ್ನಿ ರೀ. 2ನೇತೆ ಅಂದ್ರೆ ಈಗ ಓದ್ಲಿಕ್ಕೆ ಬರ್ಲಿಕ್ಕೆ ಬರ್ತದ? ಕಚ್ಚಾ ರೀ. ಕಚ್ಚಾ. 2ನೇತೆ ಅಂದ್ರೆ ಅಷ್ಟೇ ಇಲ್ಲ, ಸುಮ್ಮ ಅಕ್ಷರ ಜ್ಞಾನ ಆಗಿರ್ತದ. ಅಷ್ಟೇ ರೀ. ಅವಾಗ ಎಷ್ಟು ಹುಡುಗರಿದ್ರು ನಿಮ್ಮ ಶಾಲ್ಯಾಗ? ಆದ ಗುರ್ತಲ್ಲ ಸರ್. ಅವಾಗ ಅಗದಿ ನಾವು ಒಂದು 10 ವರ್ಷ ಹೊರದಾಗ ಅಲ್ಲ, ನೀವು 1ನೇತೆ ಓದಿಲ್ಲ? ನಿನ್ ಜೋಡಿ ಹುಡುಗರು ಇದ್ದು ಇಲ್ಲ? ಇದ್ದು ರೀ. ಯಾರ್ದಾರ ಹೆಸರು ನೆನಪದ? ಇಲ್ರಿ. ಯಾರ್ದು ಇಲ್ಲ? ಮಾಸ್ತರ್ ಹೆಸರು ಗೊತ್ತಿಲ್ಲ? ಇಲ್ಲ. ಹೋಗ್ಲಿ ಬಿಡು. ಅಲ್ಲಿ ನೀ ಊರೊಳಗಿದ್ದಾಗ ನೀವು ಬಾಲ್ಯ ಗೆಳೆಯಂದ್ರ ಇದ್ರೇನ? ಇದ್ರಿ. ಆಟ ಆಡ್ತಿದ್ದಿ ಅವ್ರ ಜೋಡಿಗೆ? ಆ ಗೆಳೆಯಂದ್ರ ಹೆಸರು ನೆನಪದ ಇಲ್ಲ? ಸಿದ್ಧಾರೂಢ್ರಿ. ಸಿದ್ಧಾರೂಢ ಒಬ್ಬ ಗೆಳೆಯ. ಮತ್ತ ನಮ್ಮ ಒಬ್ಬನೇ ರೀ. ಆ ಒಬ್ಬನೇ ಗೆಳೆಯ ಇದ್ದ. ಅವನ ಜೊತೆ ಗೆಳತನ ಎಷ್ಟು ವರ್ಷ ಇತ್ತು? ಅವನ ಒಂದು 10 ವರ್ಷ ರೀ. 10 ವರ್ಷ. ಅವ ಬೇರೆ ಊರಿಗೆ ಹೋದ? 10 ವರ್ಷ ನಾ ಸರ. ಈಗ ನಾವು 2ನೇ ಸಾಲಿಗೆ ಹೋಗಿದ್ವಲ್ರಿ. ಹೋಗುವಾಗ ನಾವು ಅಗ್ದಿ ಬಾಲ್ಯದಾಗ ನಮ್ಮ ಅಪ್ಪ ತೀರ್ಕೊಂಡ್ಬಿಟ್ರಿ. ತೀರ್ಕೊಂಡ್ರಿ ನಮ್ಮವ್ವ ತವ್ರ ಮನೆ ಕರ್ಕೊಂಡ್ಬಿಟ್ರಿ ನಮ್ಮನ್ರಿ. ಯಾವ ಊರ್ ತವ್ರ ಮನೆ? ನಿಮ್ಮ ಒಂದು ಬೆಳವಡ್ರಿ. ಬೆಳವಡಿ ಮಲ್ಲಮ್ಮನೂರ? ಹ್ಞೂ ರೀ. ನಾವು ಅಲ್ಲೇ ಒಂದು 10 ವರ್ಷ ಅಲ್ಲೇ ಉಳಿದ್ಬಿಟ್ವಿ ನಾವ್ರಿ. ಬೆಳವಡಿ ಅಂದ್ರೆ ನಿಮ್ಮ ಅಜ್ಜ ಅಜ್ಜಿ ಇದ್ರೇನ? ಹ್ಞೂ ರೀ. ಸೋದರ ಮಾವಂದ್ರ ಇದ್ರು? ಹ್ಞೂ ಇದ್ರಿ. ಅಲ್ಲಿ ಕರ್ಕೊಂಡು ಹೋದ್ರಿ? ಕರ್ಕೊಂಡು ಹೋಗಿ ಅಲ್ಲೇ ನಮ್ದು ಒಂದು 10 ವರ್ಷ ಜೀವನ ಆತ್ರಿ. ಅಲ್ಲಿ ಸಾಲಿ ಯಾಕೆ ಕಲಿಲಿಲ್ಲ? ಅಲ್ಲಿ ಏನು ಬರ್ತಾನ ಪರಿಸ್ಥಿತಿ ಅಲ್ಲಿ ಹಿಂಗ ದುಡಿಯಾಕ ಹೋಗುದ್ರಿ. ಕನ್ನಡ ಶಾಲೆಗೆ ಹೋಗ್ಲಿಕ್ಕೆ ರೊಕ್ಕ ಅಂದ್ರೆ ಈಗ ನಮ್ಮ ಅಪ್ಪನ ದವಾಖಾನೆ ತೋರ್ಸೋಕೆ ನಮ್ಗೆ ಸಾಲ ಭಾಳ ಆಗಿತ್ರಿ. ಅವಾಗ ಇದ್ದಿ ನಾವು ಅಗದಿ ಸಣ್ಣವ್ರಿ. ಸಾಲ ಆಗಿತ್ತು ಅವ್ರಿ. ಮತ್ತು ಸಾಲ ನಾವು ಎಷ್ಟು ವರ್ಷ ಇದ್ರಿ ಅಲ್ಲಿ ಬೆಳವಡ್ಯಾಗ? ಅವಾಗ ಒಂದು 10 ವರ್ಷ ಇದ್ದೀವಿ ರೀ ನಾವು. 10 ವರ್ಷ ಇದ್ರಿ. ಅಂದ್ರೆ ಅಂದಾಜ್ ನಿನಗೆ ಎಷ್ಟು ವಯಸ್ಸಿದ್ದು? ಅವಾಗ ರೀ ಒಂದು 18 ವಯಸ್ಸು ರೀ. 18 ವಯಸ್ಸಿದ್ದು. ಇನ್ನ 18 ವರ್ಷದ ಒಳಗನ್ನ ರೀ. ಒಂದು ನೀ ಕೆಲ್ಸಕ್ಕೆ ಅದೇನು ಹೋಗ್ತಿದ್ದೆ ಇಲ್ಲ? ಹೋಗಿದ್ರು. ಮತ್ತೆ ಇಟ್ಟಿರ್ತಾರೆ ನಮ್ಮನ್ನ. ಎಲ್ಲೋ ಹೊಲಕ್ಕೆ ಹೋಗ್ತಿದ್ದೆ? ಹ್ಞೂ. ಕೂಲಿ ಕೆಲ್ಸಕ್ಕೆ ಹೋಗಿದ್ವಿ. ಮಂದಿ ಹೊಲಕ್ಕೆ ಕೂಲಿಗೆ ಹೋಗ್ತಿದ್ದೆ? ಕೂಲಿ ಹೋಗಿದ್ರಿ. ಹಿಂಗ ಯಾರು ಕೂಲಿ ಕರಿತಾರಲ್ರಿ, ಅವಾಗ ನಾವು ಇಟ್ಟಿದ್ದು ಮಾಡಬೇಕಲ್ಲ. ಹೋಗೈತಿ. ಮತ್ತೆ ಜೀವನ ನಡಿಬೇಕಲ್ರಿ. ರೈತಕಿ ಒಳಗ ಕೆಲಸದೊಳಗೆ ಬಿದ್ರಿ ನೀವೇ? ಹ್ಞೂ ರೀ. ಆಮೇಲೆ ಇದು ಪಾರಿಜಾತದ ಒಂದು ಕಲೆ ಬಂತ? ಹೌದ್ರಿ. ಇದು ಯಾರು ಕರ್ಕೊಂಡು ಹೋದ್ರ ನಿನಗ? ಅವ್ರ ಎಲ್ಲಿ ಓದಿ ಹೆಂಗ್ ಓದಿ? ಈಗ ನಮ್ಮ ಊರಾಗನ ರೀ, ನಮ್ಮ ಓಣ್ಯಾನ ಹುಡುಗರ್ನ ರೀ ಪಾರಿಜಾತ ಮಾಡಂತ ಒಂದು ಕಮಿಟ್ ಮಾಡಿದ್ರು ಅವ್ರಿ. ನಿಮ್ಮ ಮೊದಲು ಇತ್ತೇನು ಪಾರಿಜಾತ ನಿಮ್ಮ ಊರಾಗ? ಮೊದಲ ಊರಾಗಿತ್ರಿ. ಊರಾಗಿತ್ರಿ. ಪಾರಿಜಾತ ಆಟ ಆಡ್ತಿದ್ರು ಅವಾಗ ನಾವು ಅಜ್ಞಾನಿಗಳು ನಮ್ಗೆ ಇರಾಕಿಲ್ರಿ. ಹಿಂದಾಡ್ಸಿ ನಮ್ಮ ಹುಡುಗರೇನು ಕಲಿಯಾಕನ ಆಟ ಮಾಡೋಣಕತ್ರ ಪಾರಿಜಾತ್ರಿ. ನಮ್ಮ ತಮ್ಮ ಕೃಷ್ಣ ಮಾಡಿದ್ರಿ. ಖಾಸ್ ನಮ್ಮ ತಮ್ಮನ ರೀ. ಮತ್ತು ನಮ್ಮ ಸಣ್ಣವನ ಮಗ ಕೊರವಂಜಿ ಮಾಡಿದ್ರಿ. ಮತ್ತೊಬ್ಬ ನಾವು ಸಣ್ಣವನ ಮಗ ಚಿಕ್ಕ ಭಾಗವತ್ ಮಾಡಿದ್ರಿ. ಮನಿ ಮಂದಿನೇ? ಹ್ಞೂ. ನಾನು ದೊಡ್ಡ ಭಾಗವತ್ ರೀ. ದೊಡ್ಡ ಭಾಗವತ. ಹ್ಞೂ ರೀ. ಇದ್ರ ಮುಗಿದ ಮಾಸ್ತರ್ ರೀ, ಧಾರವಾಡ ಜಿಲ್ಲಾ ರೀ. ಹನುಮಂತಪ್ಪ ಹನುಮಂತಪ್ಪನವ್ರು ಬಂದು ನಮಗ ಆ ಊರಿಗೆ ಬಂದು ಕಲಿಸ್ತಿದ್ರು. ಆ ಊರಿಗೇನೆ ರೀ. ಪಗಾರ ಕೊಡ್ತಿದ್ವಿ ರೀ. ಪಗಾರ ಕೊಡ್ತಿದ್ರಿ? ಕೊಡ್ಬೇಕಲ್ಲ ಮತ್ತೆ ಗುರುಗಳ ಕಾಣಿಕೆ. ಇದಕ್ಕೆ ಹಿರಿಯರಿದ್ರು ಮಾತಾಡ್ರಿ, ಮಾಲಕರಿ. ಮಾಲಕರು ಇಟ್ಟಿಟ್ಟು ಕೊಡಪ್ಪ ಅಂತ ಅವ್ರ ಕೈಯಾಗ ಕೊಡ್ತಿದ್ವಿ. ಅವ್ರು ಎಷ್ಟು ಕೊಡ್ತಿರೋ ಅವ್ರಿಗೆ ಕೊಡ್ತಾರೆ. ಪಾರಿಜಾತ ಕಲೀಲಿಕ್ಕೆ ಹತ್ರಿ. ಹ್ಞೂ ರೀ. ಅವ್ರು ನಿಮಗೆಲ್ಲ ಒಂದೊಂದು ಪಾತ್ರ ಕೊಟ್ಟರು. ನೀವೆಲ್ಲ ಮಾತೇನು ನೀವು ಭಯಪಟ್ಟು ಮಾಡ್ತಿದ್ರಿ? ಏನು ಮಾಡ್ತಿದ್ರಿ? ಆಗ ಗುರುಗಳು ಹೆಂಗೆ ಹೇಳ್ತಾರೆ ನಾವು ಕಲಿತಿದ್ವಿ. ನಾವು ಕಲಿತಿದ್ರಿ. ಮತ್ತು ಅವ್ರು ಹೆಂಗೆ ಹೇಳಿದಂಗೆ ನಾವು ಕಲ್ಕೊಂತ ಬಂದ್ವಿ. ಸ್ತ್ರೀ ಪಾತ್ರ ಯಾರು ಮಾಡ್ತಿದ್ರು? ಸ್ತ್ರೀ ಪಾತ್ರ ಅಲ್ಲಿ ನಮ್ಮ ಸಣ್ಣವನ ಮಗ ಕೊರಂಜಿ ಪಾಠ ಮಾಡ್ತಿದ್ದೆ. ಅವ್ರು ಗಂಡಸರೇ ಸ್ತ್ರೀ ಪಾತ್ರ ಮಾಡ್ತಿದ್ರಿ? ಅವಾಗ ಗಂಡಸರೇ ಮಾಡ್ತಿದ್ರಿ. ಈಗ ಅಂದಾಜು ಎಷ್ಟು ದಿವಸ ಹನುಮಂತಪ್ಪನವರು ಎಷ್ಟು ದಿವಸ ಕಲಿಸಿದ್ರಿ ಇದನ್ನ? ನಮಗೆ 3 ತಿಂಗಳು ಕಲಿಸಿರ ಅವ್ರು. 3 ತಿಂಗಳ ಪೂರಾ ಕಲ್ತ್ರಿ? 3 ತಿಂಗಳು ಕಲಿಸಿ ಹಂಗ ಆಟ ಮಾಡ್ಕೊಂತ ಹಂಗ ರೀ ಆಟಗಳು ಬರಾಕತ್ತ. ಹಂಗ ಮಾಡ್ಕೊಂತನೇ ರೀ ಪರಿಣಿತ ಆದ್ರಿ ನೀವು? ಹ್ಞೂ ಬಂದಿವ್ರಿ. ಬರ ಆತ್ಗಳು ನಾವೇನು ತಿಳ್ಕೊಂಡಿವ್ರಿ. ಮುಗಿದ ಮಾಸ್ತರ ನಮ್ಗೇನು ಕಲಿಸಿರಲ್ರಿ. ಹಿಂಗಾರಿ ಇದೇ ಒಂದು ದೊಡ್ಡ ಬಾವಿ ಅಂತ ನಾವು ತಿಳ್ಕೊಂಡಿವ್ರಿ. ಹೌದು ಬಿಡು. ಏನ್ ನನ್ನಂತ ಆಳವಾದ ನೀರಾಗ ಇಸಾವ್ ಯಾರು ಅಂತ ನಾ ತಿಳ್ಕೊಂಡಿನಿ ರೀ. ನಮ್ಮ ಊರಾಗ ಗುರುಗಳ ಕಸ ಅಂತ ಅದ ಮುಗಿದ ಮಾಸ್ತರ್ನ ರೀ ಸಮುದ್ರ ಓದ್ಬಿಟ್ಟು ನಾಲ್ರಿ. ಚಲೋ ಆತಲ್ಲ. ಇವರ ಸಮುದ್ರ ಅಂದ್ರೆ ಮಾಡ್ಲಿ 3 ತಿಂಗಳಾತು ನೀವು ಎಲ್ಲ ಕಲ್ತ್ರಿ. ನಿಮಗೆ ಬರೀಲಿಕ್ಕೆ ಬರ್ತಿದ್ದಲ್ಲ, ನೀವು ಮಾತು ಹೆಂಗ್ ಭಯಪಟ್ಟು ಮಾಡಿದ್ರಿ? ಅದ್ರ ಗುರುವಿನ ಆಶೀರ್ವಾದ ಹಂಗೆ ಹೇಳೋದು, ಹಂಗ ಮಾತಾಡೋದು, ಹೌದೌದ್ರಿ. ಹಂಗ ತಲೆಯಾಗ ಇಟ್ಕೊಳ್ಳೋದು. ತಲೆಯಾಗನೇ ಇಟ್ಕೊಂಡ್ಬಿಡ್ತಾರೆ. ಪುಸ್ತಕದಾಗ ಬರ್ದಿಲ್ಲ ಏನಿಲ್ಲ ಇಲ್ಲ ಒಟ್ಟಾರೆ ಏನಿಲ್ಲ. ಅವ್ರೇನ್ ಮಾತಾಡ್ತಾರ ಅದಕ್ಕೆ ಉತ್ತರ ನೀವು ಕೊಡೋರು. ಇಷ್ಟ ರೀ. ನಿಮ್ ಮಾತಿಗೆ ಅವ್ರು ಉತ್ತರ ಕೊಡೋರು. ಇದು ಹಿಂಗೆ ನಡೀತು. ಹ್ಞೂನ್ರಿ. ಈಗ ನೀ ಭಾಗವತ ಪಾತ್ರ ಅಂತ ನೀ ಹೇಳ್ತೀನಿ. ನಮ್ ಕೇಳುಗರಿಗೆ ಗೊತ್ತಿಲ್ಲ ಭಾಗವತ ಅಂದ್ರೆ ಏನು ಅಷ್ಟೇ ಆಗಿದಲ್ರಿ. ಅಲ್ಲ, ಈಗ ಭಾಗವತ್ ಪಾತ್ರ ನಡ್ಬರ್ಕ್ ಬರ್ತದಲ್ಲ ಇದು?
ಪಾರಿಜಾತದೊಳಗೆ ಇರ್ತದೆ ಇದು. ಹಾಂ ಪಾರಿಜಾತ ಒಳಗೆ ಇರ್ತೈತೆ. ಅಂದ್ರೆ ಅವ ಅವ್ರಿಗೆ ಇವ್ರಿಗೆ ಮಾತಾಡ್ಸ್ಕೊತಿರ್ತಾನೆ. ಹ್ಞೂ ರೀ ಅವನಿಂದನೇ ರೀ ಅದ್ರಿ. ಹಾ ಭಾಗವತಿನಿಂದ ಓಡ್ತದ. ಹ್ಞೂ ರೀ ಎಲ್ಲ ಪಾತ್ರ ಮೇಲೆ ಅವನ ಮಾತಾಡವ. ಅದೇ ಹಿಂಗೆ ಹೇಳ್ತೀನ ಅಂದ್ರೆ ನಾವು ಓಡ್ತಾನೆ. ಹ್ಞೂ ಈಗ ಭಾಗವತಿನ ಸೂತ್ರಧಾರಿ ಅಂತ ಹೇಳ್ತೀವಿ. ಹ್ಞೂ ಹೌದು ಹೌದು ರೀ. ಮೇನ್ ಸೂತ್ರಧಾರಿ ಮತ್ತು ಅವನಿಂದನೇ ರೀ ಅದ್ರಿ. ಅವನೇ ಜಕ್ಕೊಂಡು ಹೋಗ್ತಾನೆ ಪೂರಾ ಪಾರಿಜಾತಿದ್ದು. ಹೌದು ಹೌದು. ಅವಾಗ ನಿಮ್ಗೆ ಎಷ್ಟು ತಾಸಿನ ಪಾರಿಜಾತಿದ್ದು? ನಾವು ಬೆಳ್ತಂಗನೇ ಸರ. ಅಂದ್ರೆ ಅಂದಾಜು ಎಷ್ಟು ರಾತ್ರಿ ಎಷ್ಟು ಗಂಟೆ ಚಾಲು ಮಾಡ್ತಿದ್ರಿ? ನಾವು ರಾತ್ರಿ 10 ಚಾಲೂ ಮಾಡ್ರಿ. ಅದು ದೈವ ಬೆಳಗಿನ 6 ಗಂಟೆ ತನಕ ಕುಂತ್ರು 6 ಗಂಟೆ ತನಕ ಮಾಡ್ತಿದ್ವಿ. ಸೂರ್ಯ ಉದಯ ಆಗೋ ತನಕ ಮಾಡ್ತಿದ್ವಿ ರೀ. ಸೂರ್ಯ ಉದಯಕ್ಕೆ ಮಂಗಳಂದು ಮುಗಿಸೋರು. ಹೌದು ಹೌದು ರೀ. ಈಗ ನೀ ಭಾಗವತ್ ಪಾತ್ರ ಮಾಡ್ತಿದ್ದಿ. ಹ್ಞೂ ರೀ. ಭಾಗವತ್ ಪಾತ್ರದೊಳಗಿಂದ ಯಾವ್ದಾರ ಹಾಡು ಬರ್ತದೇನ್? ಬರ್ತೈತೆ ಅನ್ನಲ್ಲ. ನೋಡಿರೋ ಬಲ ಭೀಮನ ದಯವಿದು ಜಗವು ಜಾರಸಿಯನ ಹಗೆಗಳ ಜಯಸುತ ಜಗದೀಶನ ದಯ ನೋಡಿರೋ ಬಲ ಭೀಮನ ದಯವಿದು ನೋಡಿರೋ ಬಲ ಭೀಮನ ದಯವಿದು ಲೋಕದೋಳಕ್ಕೆ ಬವ ಜೋಕಿಲಿ ಮೆರೆಯುವಂತ ಲೋಕದೋಳಕ್ಕೆ ಬವ ಜೋಕಿಲಿ ಮೆರೆಯುವಂತ ಜಗದೀಶನ ದಯ ನೋಡಿರೋ ಬಲ ಭೀಮನ ದಯವಿದು ಕಲ ಕಲಕ್ಕೆ ಜಗ ಪಾಲನೆ ಮಾಡುವ ಕುಲಿಗುಡದ ರಸನ ಕುಲಿಗುಡ ಭೀಮನ ಕುಲಿಗುಡದ ರಸನ ನೋಡಿರೋ ಬಲ ಭೀಮನ ದಯವಿದು ನೋಡಿರೋ ಬಲ ಭೀಮ. ಇವೆಲ್ಲ ಹಾಡು ಬಾಯ್ಪಾಟ್ ಉಳ್ಕೋತಾವು. ಹ್ಞೂ ರೀ. ಹಾ ಉಳ್ಕೋತಾವ್ರಿ ಸರ್. ಈಗ ಇನ್ನೊಂದು ಯಾವ್ದಾರ ಹಾಡಲ್ಲ? ಮಾಡುವೆ ಕರಿವದನ ಚರಣ ಸ್ಮರಣ ಮಾಡುವೆ ಕರಿವದನ ಚರಣ ಸ್ಮರಣ ನಿರುತದಿ ಕಾಯೋ ನಿಭವ ಭಯಹರಣ ಪರಮಸುನಾಲಯ 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 ಚರಣ ವದನ ಸ್ಮರಣ ಮಾಡುವೆ ಕರಿವದನ ಚರಣ ಸ್ಮರಣ. ಅಲ್ಪ ಫಕೀರಪ್ಪ, ನಿಮ್ಗೆ ರಾಮಲಿಂಗಪ್ಪ ಅವ್ರು ನಿಮ್ಗೆಲ್ಲ ಇದನ್ನೆಲ್ಲ ಕಲಿಸ್ತಿದ್ರು. ನೀವು ಹಂಗ ಆಟ ಆಡ್ಕೋತ ಮಾಡ್ಕೋತ ಹೋದ್ರಿ ನೀವು. ಹೌದ್ರಿ. ನಿಮ್ ಪೇಟಿ ಮಾಸ್ತರ್ ಯಾವ ಊರವಿದ್ದ? ಪೆಟ್ಟಿಗೆ ಮಾಸ್ತರ್ 3 ಮಾಸ್ತರ್ ಇದ್ರಿ. ಹನುಮಂತಪ್ಪನವ್ರೇ ಬಾರಿಸ್ತಾರೆ. ಹೌದ್ರಿ. ಪೇಟಿ ಮಾಸ್ತರ್ ಅವ್ರ ರೀ. ಕಲ್ಸೋರು ಅವರೇ, ಪೇಟಿ ಮಾಸ್ತರು ಅವರೇ. ಹೌದ್ರಿ. ತಬಲಾದವ್ರು ಯಾರಿದ್ರು? ತಲಬಾ ಸಾನಿ ಕಪ್ತಾವ್ರಿ. ಸಾಣಿಕೊಪ್ಪದವ್ರು ಬರ್ತಿದ್ರು. ಹ್ಞೂ. ಅವು ಯಾವಾಗ ನೀವು ತಾಲೀಮ್ ಮಾಡ್ಲಿಕ್ಕೆ ಕೂಡ್ತಿದ್ರಿ? ಅವ್ನು ತಾಲೀಮ್ ಹೋಗಿ ಬರ್ತಿದ್ದಲ್ರಿ. ಎಲ್ಲಿ ಕೂಡೋರು? ನಿಮ್ಮ ಊರಾಗ? ನಮ್ಮ ಊರಾಗನ ರೀ. ಕೆಂಗನೂರೊಳಗೆ ಕೂಡ. ಹ್ಞೂ ಅಲ್ಲೇ ಕೂಡ್ತಿದ್ವಿ. ಒಂದು ತಾಲೀಮ್ ಕೊಲೆ ಮಾಡಿದ್ವಿ ರೀ, ಅಲ್ಲೇ ಕೂಡ್ತಿದ್ವಿ ರೀ ನಾವು. ನೀವು ಎಲ್ಲೆಲ್ಲಿ ಪಾರಿಜಾತ ಆಟ ಮಾಡೀರಿ? ಯಾವ್ಯಾವ ಊರ? ಅದೇನು ಲ್ಯಾಕಿಲ್ರಿ ಸರ್. ಅಂದಾಜ್ ಸುಮ್ ಹಂಗೆ ಹೇಳ. ಅಂದಾಜ್ರಿ ಬೈಲೊಂಗಲ್ ಮಾಡಿದ್ವಿ ರೀ. ಹಾ. ಈ ಮಾಲಕರಿಂಬಲ್ಲಿ ಮಾಲಕರಿಂಬಲ್ಲಿ ಅಂತ ಎಲ್ಲ ಮಾಡಿ ಎಲ್ಲ ಮುಗ್ದೈತೆ ಅದ್ರಿ. ಆ ಊರು ಮೆಗರಿ ಮಲ್ಲಮ್ಮ ಅವ್ರ ಜೊತೆಗೆ ಭಾಳ ಮಾಡಿರಿ. ಬಾಳ್ರಿ. ಮತ್ತೆ ಎಲ್ಲೆಲ್ಲಿ ಮಾಡಿರಿ? ಮತ್ತೆ ಈ ಒಂದೇ ತಾಲೂಕು ಒಂದು ಜಿಲ್ಲಾ ರೀ. ನಾವು ಈಗೆಲ್ಲ ಹೋಗೋರು ಮಾಲಕರು ನಮ್ಮನ್ನ ಒಟ್ಟು ಎಲ್ಲ ಇದು ಕರ್ನಾಟಕ ತುಂಬ ಕರ್ಕೊಂಡು ಅಡ್ಡಾಡ್ಬಿಟ್ರಿ. ಅಲ್ಲ, ನೀ ಮೊದಲ ಹನುಮಂತಪ್ಪನವ್ರ ತಂಡ ಅಂತ ಹೇಳಿದಿ. ಹ್ಞೂ ರೀ. ಮಲ್ಲಮ್ಮ ಮ್ಯಾಗಿಯವ್ರವ್ರ ತಂಡಕ್ಕೆ ಯಾವಾಗ ಬಂದಿ? ಬಂದ ಒಂದು 20 ವರ್ಷ ಆತ್ರಿ. 20 ವರ್ಷ. ಹೌದು. ಅದ್ಯಾಕೆ ಆ ತಂಡ ಯಾಕೆ ಬಿಟ್ಟಿ? ಅಂದ್ರೆ ಆ ತಂಡ ಮುರಿತದ್ರಿ. ಮುಳಿಗೆ ಹೋತ ಒಬ್ಬೊಬ್ರೆ ಅಂದ್ರೆ ಒಂದೇ ಊರಾಗ ಅಂತಾರೆ ಉಳಿದಲ್ರಿ ತಂಡಗಳ್ರಿ. ಒಬ್ಬವ್ರು ಬಿಟ್ರಿ. ಅದೇ. ಹ್ಞೂ ರೀ. ಅವಾಗ ಮುಗಿದ ಮಾಸ್ತರು ಇವ್ರಲ್ಲಿ ಪೆಟ್ಟಿಗೆ ಬಾರ್ಸಕ್ ಬರ್ತಿದ್ರಿ. ಹಿಂಗಾಗಿ ಇದೊಂದು ಬೇರೆ ಆಗ್ತಿದ್ರಿ. ಪೆಟ್ಟಿಗೆ ಬಾರ್ಸಕ್ ಬರ್ತಿದ್ರಿ. ಅವ್ರು ಮುಗಿದ ಮಾಸ್ತರು ಇಲ್ಲಿ ನಾನು ಕರ್ಕೊಂಡ ಮಲ್ಲಮ್ಮ ಮ್ಯಾಗಿಯವ್ರ ತಂಡದೊಳಗೆ ಪೆಟ್ಟಿಗೆ ಬಾರಿಸ್ಲಿಕ್ಕೆ ಬರ್ತಿದ್ರು. ಹ್ಞೂ ಬರ್ತಿದ್ರಿ. ಅಲ್ಲ, ಈಗೆಲ್ಲ ಬಂದ್ ಬಿಡ್ತಾರಲ್ಲ, ಯಾವ ಕಾರಣಕ್ಕೆ ಬಿಡ್ತಾರ ಅವರು? ಅಂದ್ರೆ ತಂಡಗಳು ಅಂತ ನಿಂದ್ರದಲ್ರಿ. ಹಿಂಗಾಗ್ರಿ. ಅಲ್ಲ, ಏನು ಈಗ ಆರ್ಥಿಕ ಪರಿಸ್ಥಿತಿಗೆ ಬಿಡ್ತಾರೋ, ಎದಕ್ ಬಿಡ್ತಾರೋ? ಮತ್ತೆ ಹಂಗಾಗ್ಯಾರಿ. ಒಬ್ಬೊಬ್ರಿಗೆ ಬರ್ತಾನ ಪರಿಸ್ಥಿತಿ ಏಕ ಅದ್ರೊಳಗೆ ನಿಂದ್ರಕ್ ಆಗೋದಿಲ್ರಿ, ಬಿಟ್ಟು ಬರ್ತಾರ್ರಿ. ಎಲ್ಲಿ ಸಿರಪ್ಪ ಏನು ಹಳ್ಳಿ ಅಡ್ಡಾಡ್ನು ಹಿಂಗೆ ಬಿಡ್ತಾರೆ. ಎಲ್ಲಿ ಮಾಡೋಣ. ಮತ್ತು ಮನ್ಯಾಗನು ಮಂದಿ ತಾಯಿ ತಂದೆ ಅವ್ರು ಬಿಡಿಸ್ತಾರೆ. ಮತ್ತು ಹೊಲ ಕೆಲಸ ಮಾಡ್ಕೊ ಇದನ್ನ ಮಾಡ್ಕೊ ಅಂತ ಹೇಳ್ತಾರೆ, ಬಿಡಿಸ್ತಾರೆ. ಮತ್ತು ಅವರು ಹಿಂಗಾಗಿ ಕಂಪ್ನಿ ಮುರಿತಾವ್ರಿ. ಅಲ್ಲ, ಎಲ್ಲರೂ ಹಿಂಗೆ ಮಾಡಿದ್ರೆ ಮತ್ತೆ ನಮ್ಮ ಕಲಾ ಉಳಿಬೇಕು. ಹೆಂಗೆ ಮತ್ತಿದ್ರು ಇಂಥ ಕಲಾವಿದ್ರ ಕಲಾ ಉಳಿಬೇಕಲ್ಲ. ಅಂದ್ರೆ ದೊಡ್ಡ ದೊಡ್ಡ ಕಂಪ್ನಿ ಬರ್ತಾವ. ಅಲ್ಲ, ಈಗ ಮಲ್ಲಮ್ಮ ಮ್ಯಾಗ್ಯಾರು ಇದ್ದಾರೆ ಅಂತ ಕಲಾ ಉಳ್ಕೊಂಡದ ನಮ್ಮ. ಹೌದೌದು. ಬ್ಯಾಡ ಅನ್ನಂಗಿಲ್ಲ. ಒಟ್ಟು ಕಲಾವಿದ್ರನು ತಂದು ಏನಿದೆ ತನ್ನ ಕೆಲಸ ಮಾಡ್ಕೊಂಡು ಪಾರಿಜಾತದೊಳಗೂ ಇರ್ಬೇಕಮ್ಮಾಯ್ತು. ಹೌದೌದು. ಬಿಟ್ಕೊ ದೊಡ್ಡ ಕಲಾ ಅದ ಇದು. ದೊಡ್ಡ ಕಲಾ ಸಿಗೋ ಗೌರವ ಯಾರಿಗೂ ಸಿಗಂಗಿಲ್ಲ. ಪಾರಿಜಾತ ಪಾರಿಜಾತ ಅಂದ್ರೆ ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ. ಹೌದಲ್ರಿ. ಪಾರಿಜಾತ ಅಂದ್ರೆ ಸುಮ್ಮನೆ ಅಲ್ಲದು. ಹಾ, ಒಳಗೆ ನೋಡು, ಸತ್ಯಭಾಮ ಬರ್ತಾಳ, ರುಕ್ಮಿಣಿ ಬರ್ತಾಳ, ಬರ್ತಾನ, ಕೊರವಂಜಿ ಪಾತ್ರ ಬರ್ತದ. ಹೌದಲ್ರಿ. ಭಾಳ ಚಂದ ಅನ್ನಿಸ್ತದೆ ಇದು. ಈಗ ಭಾಗವತ ಪಾತ್ರ ಮಾಡೋ ಮುಂದ ಈಗ ನೀವ್ ಯಾರಿಗೆ ಮಾತಾಡಿಸ್ತೀರಿ ಮೊದಲ? ಒಟ್ಟ ನಾವು ಫಸ್ಟ್ ನರಿ ಅಂದ್ರೆ ಪೂಜಾದ ಭಾಗ ಮಾಡ್ತೀವಿ ಸರ್. ಮೊದಲ ನಾ ಪೂಜೆ ಮಾಡ್ತೀರಿ. ಚಿಕ್ಕ ಗಣಪನ ಪೂಜೆ ಮಾಡ್ತೀರಿ. ಚಿಕ್ಕ ಭಾಗವತ ದೊಡ್ಡ ಭಾಗವತ ಮಾತಾಡ್ತೀವ್ರಿ. ಚಿಕ್ಕ ಭಾಗವತ ಅಂದ್ರೆ ಇನ್ನು, ದೊಡ್ಡ ಭಾಗವತ ಅಂದ್ರೆ ಇನ್ನು ಹೇಳ. ಅವ್ ಹಿನ್ನೆಲೆ ಮಾತಾಡ್ತಾವ್ರಿ. ಯಾರು? ಚಿಕ್ಕ ಭಾಗವತ ರೀ.
ಚಿಕ್ಕ ಭಾಗವತ ಹಿನ್ನೆಲೆ ಮಾತಾಡು, ಹ್ಞೂನ್ರಿ. ದೊಡ್ಡ ಭಾಗವತ ಫಸ್ಟ್ ಅವನ ಮಾತಾಡ್ಸೋದು ಅವ್ನ್ರಿ. ಅವ್ನಿಗೆ ಇದ್ರ ಉತ್ತರ ಅವ್ನು ಕೊಡು ಚಿಕ್ಕ ಭಾಗವತ್ರ. ಆ ನಂತರ ಗೌಳಿಗೀತಿ ಮೇಲೆ ಮಾತಾಡೋದ್ರಿ. ಗೌಳಗೀತಿ ಮಾತಾಡೋದು. ಈಗ ನಿಮ್ಗೆ ಏನು ಮಾತು ನೆನಪದಲ್ಲ, ನೀ ದೊಡ್ಡ ಭಾಗವತ ಚಿಕ್ಕ ಭಾಗವತಿಗೆ ಮಾತಾಡ್ಸೋರು ಒಂದು ಮಾತಾಡ್ಸ್ಬಿಡಲ್ಲ. ಈಗ ರೀ ಅಂದ್ರೆ ಇದ್ರ ಬದ್ರ ಮಾತಾದ್ರೆ ಮಾತಾಡಕ್ ಬರ್ತಾ ಇತ್ರಿ. ಹೌದು, ಅದು ಪಾರ್ಜಾತ ಆಟ ಹಂಗೆ ಅಲ್ಲ. ಹೌದ್ರಿ, ಒಬ್ಬಗೆ ಮಾತಾಡಕ್ ನಾವು ಸಂದರ್ಶನದೊಳಗೆ ಏನದ ಏನ್ ಮಾತಾಡ್ತೀರಿ ಅಂತ ಕೇಳ್ತೀವಿ. ಅಂದ್ರೆ ಈಗ ಒಬ್ಬಗೆ ಎರಡು ಮಾತು ಮಾತಾಡಕ್ ಬರೋದಿಲ್ರಿ. ಅಲ್ಲ, ಈಗ ನಿಮ್ದು ಈಗ ಪಾರ್ಜಾತ ತಂಡ ಏನು ಊರೂರೆಲ್ಲ ಹೋಗ್ತಿರಲ್ಲ, ಹ್ಞೂನ್ರಿ. ಈಗಿನ ಕಾಲಕ್ಕೆ ನಿಮ್ಗೆಲ್ಲ ವ್ಯವಸ್ಥೆ ಮಾಡ್ತಾರ ಅವ್ರು, ಮಾಡ್ತಾರಲ್ರಿ, ಕರೆಸಿದವ್ರು ಅವ್ರು ಮಾಡ್ತಾರ್ರಿ. ಮತ್ತೆ ನಮ್ಮ ಅವ್ರು ಮಲ್ಲಮ್ಮ ಮೇಗರಿ ಅವ್ರು ಮಾಡೋದು ಬೇರೆ, ಹ್ಞೂನ್ರಿ. ನಿಮ್ಗೆ ಊರವ್ರು ಕರ್ಸಿರ್ತಾರಲ್ಲ, ಅವ್ರು ಕಮಿಟಿ ಅವ್ರು ಮಾಡ್ತಾರೆ. ಮಾಡ್ತಾರ ಅವ್ರು. ಊಟದ ವ್ಯವಸ್ಥೆ, ಚಾ ವ್ಯವಸ್ಥೆ, ನಾಷ್ಟ ಮಾಡ್ಬೇಕಲ್ಲ. ಮತ್ತಿದ್ರ ಊರಿಂದ ಬರ್ತೀವಿ. ಹ್ಞೂನ್ರಿ. ಮತ್ತೆ ಈಗೇನ್ ಬೆಳತನಕ ಮಾಡಂಗಿಲ್ಲ ಏನ್ ಪಾರ್ಜಾತಿ? ಈಗ ಬೆತ್ತಗೂ ಕರಿ ಕಳಿಸ್ತಾರೆ ಈಗ ಎಲ್ಲ ಜಾತ್ರೆಗಳದ್ದಾಗ್ರಿ ಕರಿ ಕಳಿಸ್ತಾರೆ. ಮಂದಿ ಕೂಡ್ತಾರಂತಿ. ಏನ ಈಗ ಕಡಿಮೆ ರೀ ಕೊಡುದ್ರಿ. ಕಡಿಮೆ ಆಗ್ಯದಂತಿ. ಯಾಕೆ ಕಡಿಮೆ ಆಗ್ಯದ? ಕಡಿಮೆ ಅಂತಂದ್ರಿ ಜನಪದ ಎದಕ್ಕೆ ಹತ್ತಿದಾರಲ್ರಿ ಈಗ. ಈಗೇನು ಅಂತ ಧಾರಾವಾಹಿ ಭಜನ ಹಿಂಗೆ ಬಡ್ಕೊಂತ ನಿಂದಿರ್ತಾರಲ್ರಿ, ಡ್ಯಾನ್ಸ್ ಮಾಡ್ಕೊಂಡು ಅಂತಾರ ಬೆನ್ ಹತ್ತಿದಾರೆ ಈಗ ನಮ್ಮ ಕಲೆ ನೋಡಕ್ ಮಂದಿ ಪಾರ್ಜಾತ ಆಟ ನೋಡಿ ಒಳ್ಳೆ 2 ಗಂಟೆ 3 ಗಂಟೆದಾಗ ಕುಂಡ್ತಾರೆ. ಆ ನಂತರ ಎದ್ದು ಹೋಗಿ ಬರ್ತಾರೆ. ಅವ್ರಿಗೆ ಹಿಡಿಸೋದಲ್ರಿ. ಈಗ ಜಿಗದಾಟ ಬೇಕಾಯ್ತು ಮಂದಿಗೆಲ್ಲ ಈಗ ರೀ. ಅಂದಾಗ ಜಿಗದಾಟ ಈಗೇನ ಅದ್ರ ಬೆನ್ ಹತ್ತೈತಿ ಅಲ್ರಿ. ಈಗ ಇಂಥ ಮಾಲಕರನ್ನ ಮುಂದೆ ಇಟ್ಕೊಂಡ್ ಕ್ಯಾರ ಗೋರ್ಮೆಂಟ್ ರೀ ಈ ಕಲೆ ಉಳಿಲಿ ಅಂತ ಕ್ಯಾರ ನಮ್ಗೆ ಪ್ರೋತ್ಸಾಹ ಕೊಡತ್ತಾರೆ ಈಗ ರೀ. ಮತ್ತೆ ಮಲ್ಲಮ್ಮ ಮೇಗೇರಿ ಮತ್ತೆ ರಾಜ್ಯ ಪ್ರಶಸ್ತಿ ಎದಕ್ಕೆ ಕೊಟ್ಟದ? ಮತ್ತೆ ಕಲಾ ಉಳಿಸ್ಲಿಕ್ಕೆ ಕೊಟ್ಟಿವಿ. ಹೌದ್ರಿ. ಮತ್ತೀಗ ಇನ್ನು ಪದ್ಮಶ್ರೀ ಅವಾರ್ಡ್ ತಗೋತಾರ ಅವರು ಈಗ ಕಲಾ ಉಳಿಸೋ ಸಂಬಂಧ. ಅವರು ನನ್ನ ಪ್ರಕಾರ ನೋಡಿದ್ರೆ ಎಲ್ಲ ದುಡ್ದಿದ್ದೆಲ್ಲ ಕಲಾವಿದರಿಗೆ ಕೊಡ್ತಾರ ಅವ್ರು. ಈಗ ಸರ ಈಗ ನಮ್ಮ ಬೈಲಹೊಂಗಲ ತಾಲೂಕದಾಗ ಅಂತಂದ್ರೆ ಇವ್ರು ಒಬ್ಬರೇ ಈಗ್ರಿ. ಹೌದು, ಮಲ್ಲಮ್ಮ ಮೇಗೇರಿ ಅವ್ರು ಒಬ್ಬರೇ ಇದ್ರೆ ವಿದ್ವಾಂಸರು ಕಲೆ ಅಂದ್ರೆ ಉಳಿಸಂತ ಬಂದಾರಂದ್ರೆ ಇವ್ರು ಒಬ್ಬರೇ ಆಗಿರಿ. ನಮ್ಮ ಬೈಲಹೊಂಗಲ ತಾಲೂಕ ಯಾರೆಲ್ಲ ಒಟ್ಟಾರಿ. ಪಾರ್ಜಾತ ಒಳಗೆ ಎಷ್ಟು ಜನ ಬೇಕಾಗ್ತದ ಅಂದಾಜ? ಎಲ್ಲಾರು ಕೂಡ್ಸಿ ಎಷ್ಟು ಜನ ಆಗ್ತೀರಿ? ನಾವ್ರಿ ನಾವು 9 ಜನ ಹಾಕೇವ್ರಿ. 9 ಜನ ಆಗ್ತೀರಿ. ಹ್ಞೂ ರೀ. 9 ಜನ ಬೇಕಾಗ್ತದಂತ. 9 ಜನ ಬೆಳ್ತಂಕ ಆಟಕ್ಕೆ ಬೇಕಾರಿ. ಅಂದ್ರೆ ಒಬ್ಬೊಬ್ಬರು ಒಂದು ಕೆಲಸ ಮಾಡ್ತೇವ್ರಿ ನಾವ್ರಿ. ಹೌದು. ಹಿಂಗಾಗ್ರಿ. ಈ ಗೌಳಗೀತಿ ಸನ್ನಿವೇಶ ಆದಿಂದ ಯಾವ ಸನ್ನಿವೇಶ ಬರ್ತದ? ಕೃಷ್ಣ ಬರ್ತಾನ್ರಿ. ಕೃಷ್ಣ ಬರ್ತಾನ. ಕೃಷ್ಣ ಬಂದಾಗಿನ ಒಂದು ಮಾತು ಹೇಳಲ್ಲ ಮತ್ತಿದ್ರೆ ಅದು ಸರಿ ಏನೇನ್ರಿ ಇದ್ರ ಬದ್ರ ಆದ್ ಬರತ್ರಿ. ಅವ್ರ ಪರಿಚಯ ಎಲ್ಲ ಹೇಳ್ತಾರ. ಅವ್ರು ಹೇಳ್ತಾರೆ. ಈಗ ಅದೇ ನೀವು ಸತ್ಯಭಾಮನ್ ಕೂಡನು ನಿಮ್ದು ಮಾತು ಬರ್ತದೆ. ಹ್ಞೂ. ಸತ್ಯಭಾಮನ್ ಕೂಡ ಏನ್ ಮಾತಾಡ್ತೀವಿ? ಈಗ ಕೃಷ್ಣ ಮುಗಿಯ ಅಂತ ರುಕ್ಮಿಣಿ ಬರ್ತಾರ. ರುಕ್ಮಿಣಿ ಕೂಡ ಬರ್ತಾ ಇಲ್ಲ. ರುಕ್ಮಿಣಿ ಕೂಡ ಏನ್ ಮಾತಾಡ್ತೀವಿ? ತಾಯಿ ತಾಮನಂತವ್ರು ಯಾರು ಆಯ್ತು ನಮ್ ಇದ್ರ ಮಾತಾಡ್ತಾರ. ನಿಮ್ ಕೂಡ ಮಾತಾಡ್ತಾಳ. ಯಾವ ಊರು, ಏನು, ಯಾರ ಮಗಳು, ಅದ್ ನಾವೆಲ್ಲ ಕೇಳ್ತೇವ್ರಿ. ನೀವೆಲ್ಲ ಕೇಳೋದು. ಅಂದ್ರೆ ಭಾಗವತ ಸೂತ್ರಧಾರಿನಿ ಮಹತ್ವ. ಹ್ಞೂನ್ರಿ. ಇಡೀ ಪಾರಿಜಾತ ಆಟದೊಳಗ ಅವ್ರು ಇರ್ದಿದ್ರೆ ಪಾರಿಜಾತ ಆಟ ಆಗಂಗಿಲ್ಲ. ಹೌದ್ರಿ. ಸೂತ್ರಧಾರಿ ಅಂದಿ ಭಾಗವತನ ಅಂತಂದಿ ಅವ ಬೇಕಿದ್ರೆ ಅವೇನ್ ಮಾಡ್ತಾನ, ಆಟ ಹೇಳ್ಕೊಂಡು ಹೋಗ್ತಾನ, ಕತಿ ಹೇಳ್ಕೊಂಡು ಹೋಗ್ತಾನ. ಹೌದ್ರಿ. ಅವ ಇದ್ರೆ ಆ ನಂತರ ಸತ್ಯಭಾಮನ ಮಗಳು ಸತ್ಯಭಾಮನ್ ಕೂಡ ಏನ್ ಮಾತಾಡ್ತೀರಿ? ಅವಾಗ ಇದ ಮಾತಾಡಿ ತಾಯಿ ತಾಮನಂತವ್ರು ಯಾರು ಅದಕ್ಕೆ ಅವ್ರು ನಮ್ಗೆ ಉತ್ತರ ಕೊಡ್ತಾರೆ. ಮತ್ ನಡ್ಬರ್ಕ ನೀವು ಹಾಸ್ಯ ಮಾಡ್ತಿರಲ್ಲ, ಮಾಡ್ತೇವಲ್ರಿ. ಒಂದು ಹಾಸ್ಯ ಹೇಳಲ್ಲ ಅಂದ್ರೆ ಹಂಗ್ ಬರುವುದು ಸರ್. ಅದ ನಾನು ಬಂದಂತವ್ನು ಯಾರು ಆಕೆ ಕೇಳ್ತಾಳೆ, ನನ್ನನ್ನು ಕೇಳ್ತಂಕ ನೀ ಯಾತಂತಾರ್ರಿ. ನಾ ದೂತೆ ಅಂತೇನ್ರಿ. ಅವಾಗ ತಾವು ತಂದಿದಾರ ನಾ ಕೇಳ್ತೇನ್ರಿ. ಅದ ಅಂತಾರೆ, ನಿಮ್ಮ ಅವ್ನ ಗಂಡ ಯಾರು, ನಿಮ್ಮ ಅಪ್ಪನ ಹೆಂಡತಿ ಯಾರು, ಹಿಂಗ್ ಗಂಡ ಯಾರು, ನಿಮ್ಮ ಅಪ್ಪನ ಹೆಂಡತಿ ಯಾರು, ಉಲ್ಟಾ ಪಲ್ಟಾ ಕೇಳ್ಕೊಂತ ಹೋಗ್ಯಾವಲ್ರಿ. ಹಾಸ್ಯ ಬೇಕಲ್ಲ. ಅಂದ್ರೆ ಮಂದಿ ನಗುದಕ್ರಿ. ಅದೇ ಹಾಸ್ಯ ಬೇಕಲ್ಲ, ಬೇಸರ ಆಗ್ಬಾರ್ದು. ಅದನ್ನೇ ಹಾಸ್ಯನು ಈ ಭಾಗವತ್ ಪಾತ್ರ ಮಾಡವನ್ನೇ ಮಾಡ್ಬೇಕಾಗ. ಹ್ಞೂನ್ರಿ. ಅಂದ್ರೆ ಮನರ ಕುಂತ ಮಂದಿ ನಗಬೇಕಲ್ರಿ. ನಗಬೇಕಲ್ಲ. ನಾವು ಶಾಸ್ತ್ರ ಹೇಳ್ಕೊಂತ ಹೋದ್ವಿ ಅಂದ್ರೆ ಎದ್ದು ಹೋಗಿ ಬರ್ತಾರ ಅವ್ರು. ಹೌದು, ಬರೀ ಅದೇ ಅಂದ್ರೆ ವಲ್ ಅಂತಾರಲ್ಲ. ಈಗ ನೀವೆಲ್ಲ ಏನ್ ಪಾತ್ರ, ನಿಮ್ ಪಾತ್ರ ಹೌದ್ರಿ. ನೀವು ಒಳಗ್ ಹೋಗಂಗ ಇಲ್ಲೇನು? ಬೆಳ್ತಂಕ ಹೋಗಂಗಿಲ್ರಿ ಸರ್. ನೀವು ಮುಂದೆ ಇರ್ತೀರಿ. ಹ್ಞೂನ್ರಿ. ಈಗ ರುಕ್ಮಿಣಿ ತನ್ನ ಪಾತ್ರ ಮಾಡಿ ಹೋಗ್ತಾಳೆ, ತಮ್ಮ ಪಾತ್ರ ಮಾಡಿ ಹೋಗ್ತಾನೆ. ಹೋಗ್ರಿ. ಈಗ ನಿಮ್ದು ಒಂದೇ ವಿಶೇಷ ಇದು. ಅಂದ್ರೆ ಈ ಭಾಗವತ್ ಪಾತ್ರ ಮಾಡೋರು ಒಮ್ಮೆ ಆರಾಮ್ ಚಾಲು ಆತು ಅಂದ್ರೆ ಶೋಸ್ತ್ರ ಮಾಡಿ ಮಂಗಲನ್ನು ಮಾಡಿ ನಿತ್ತ ಬಿಡ. ಮಂಗಲನ್ನು ತನಕ ಏನದ, ನೀವು ಅಲ್ಲಿ ಇರಬೇಕು. ನೀವಿದ್ರೆ ಹೌದ್ರಿ. ಮನಿಯೊಳಗಾಡೋ ಗೋವಿಂದ ನೆರೆಮನಿಗಳಿಗೇಕೆ ಹೋಗುವೆಯೋ ಮುಕುಂದ, ನೆರೆಮನಿಗಳಿಗೇಕೆ ಹೋಗುವೆಯೋ ಮುಕುಂದ, ಮನೆಯೊಳಗಾಡೋ ಗೋವಿಂದ ನೊಸಲಿಗೆ ತಿಲಕವ ನಿಡುವೆ ಅಚ್ಚ, ಹೊಸ ಬೆಣ್ಣೆಯ ನಿಕ್ಕಿ ಕಜಾಯ ಕೊಡುವೆ, ಹೊಸ ಆಭರಣವ
ನಿಡುವೆ ಮುದ್ದು ಹಸುಳೆ ನಿನ್ನನು ನೋಡಿ ಸಂತೋಷ ಪಡುವೆ ಮನೆಯೋಳ ಗಾಡೋ ಗೋವಿಂದ ನೆರೆಮನಿಗಳಿಗೇಕೆ ಹೋಗುವೆಯೋ ಮುಕುಂದ ಅಣ್ಣಯ್ಯ ಬಲರಾಮ ಸಹಿತ ನೀನು ಅಲ್ಲಲ್ಲಿ ತಿರುಗಾಡುವುದೇನೋ ವಿಹಿತ ಹೆಣ್ಣುಗಳೇಕೋ ಸಂಗಾತ ಎನ್ನ ಭಿನ್ನಪವನು ಪರಿಪಾಲಿಸೋದಾತ ಮನೆಯೋಳ ಗಾಡು ಗೋವಿಂದ ನೆರೆಮನಿಗಳಿಗೇಕೆ ಹೋಗುವೆಯೋ ಮುಕುಂದ ಚೋರನೆನಿಸಿಕೊಳ್ಳಲೇಕೋ ಲಕ್ಷ್ಮೀ ನಾರಾಯಣನೆಂಬ ಬಿರುದು ನಿನಗೇಕೋ ವಾರಿಜಾಕ್ಷರ ಕೂಟ ಸಾಕೋ ನಮ್ಮ ಪುರಂದರ ವಿಠಲನಿ ಮನೆಯೊಳಗಿರಬೇಕು ಪುರಂದರ ವಿಠಲನಿ ಮನೆಯೊಳಗಿರಬೇಕು ಮನೆಯೊಳಗಾಡು ಗೋವಿಂದ ನೆರೆಮನಿಗಳಿಗೇಕೆ ಹೋಗುವೆಯೋ ಮುಕುಂದ ಮನೆಯೊಳಗಾಡೋ 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 ಗೋವಿಂದ. ಅಲ್ಲಪ್ಪ, ಈಗ ಭಾಗವತ್ ಪಾತ್ರ ಸೂತ್ರಧಾರ ಪಾತ್ರ ಅಂತ ಹೇಳ್ತೀವಿ. ಹೌದ್ರಿ. ಆರಂಭ ನಿಮ್ದೇ ಚಾಲು ಆಗ್ತದ, ಸುರು ನಾಂದಿ ಹಾಡು ಆಗ್ತದ, ಹೌದ್ರಿ. ಗಣಪನ ಪೂಜೆ ಆಗ್ತದ, ಗೌಳಿಗೀತಿ ಸನ್ನಿವೇಶ ಆಗ್ತದ, ಹೌದಲ್ರಿ. ಕೃಷ್ಣ ಬರ್ತಾನ. ಆಮೇಲೆ ಯಾರು ಬರ್ತಾರ? ಕೃಷ್ಣ ಬಳಕ ರುಕ್ಮಿಣಿ ಬರ್ತಾರ್ರಿ. ರುಕ್ಮಿಣಿ ಬರ್ತಾರ. ರುಕ್ಮಿಣಿ ನಂತರ ಯಾರು ಬರ್ತಾರ? ಸತ್ಯಭಾಮ ಬರ್ತಾರ. ಸತ್ಯಭಾಮ ಬರ್ತಾಳ. ಅವಾಗ ಸತ್ಯಭಾಮ ನೀವಿಬ್ರು ಬರ್ತೀರವ. ಹ್ಞೂ ರೀ. ಈಗ ಸತ್ಯಭಾಮ ಬಂದು ನಿಮಗೇನಾರ ಅಂತಾಳ ಏನಿದ್ರ? ನಾನೇ ಫಸ್ಟ್ ಮಾತಾಡ್ಸೋದಕ್ಕೆ ಹೇಳಲ್ಲ ಇದ್ರೆ ತಾಯಿ ತಾಮನ ಅಂತವ್ರು ಯಾರು ಇದ ಮಾತಾಡ್ಸೋದ್ರಿ. ಮಾತಾಡ್ತೀರಿ. ಸತ್ಯಭಾಮ ತಂದೆಲ್ಲ ಹೇಳ್ತಾರೆ. ಆ ನಂತರ ನಾರದ್ ಬರ್ತಾರೆ. ನಾರ್ದ್ ಬರ್ತಾರಲ್ಲ. ಹ್ಞೂ. ನಾರದ್ರ ಏನೇನ್ ಮಾತಾಡಿ ಹೋಗ್ತಾರ ಅಷ್ಟರೇ ಗೊತ್ತದ. ನಾರದ್ರ ಅಷ್ಟ ಇದಾವೆ ಅಂದ್ರೆ ಎಲ್ಲಾರ ಮೇಲೆ ಮಾತಾಡೋಂತಂದ್ರೆ ತಿಳಿಯ ಉಳಿದಿಲ್ಲ ಅದ್ರ. ಹಾ, ಇರ್ಲಿ ಇರ್ಲಿ. ನಾರದ್ರ ಬರ್ತಾರ. ಹ್ಞೂ ರೀ. ನಾರದ್ರ ನಂತರ ಯಾರು ಬರ್ತಾರ? ನಾರದ ಕೊರಂಜೆ ಬರ್ತಾರ. ಕೊರವಂಜಿ ಬರ್ತಾಳ. ಆ ಕೊರವಂಜಿಗೆ ನಿಮಗ ಮಾತುಗಳು ಭಾಳ ಆಗ್ತಾವೇನ್? ಭಾಳ ಆಕವ್ರಿ. ಒಂದ್ ಸ್ವಲ್ಪ ಹೇಳಲ್ಲ. ಅವನು ತಾಯಿ ತಮ್ಮನಂತಾರೆ ಯಾರಂತ ನಾ ಕೇಳ್ತೇನೆ ರೀ. ಅವಾಗ ನನ್ನನ್ನು ಕೇಳ್ತಕ್ಕ ನೀನು ಯಾರಂತ ಅವ್ರಂತಾರೆ. ಆ ಕೊರಂಜಿದು ಮಾತಾಡು ನೆನಪಿದ್ದಷ್ಟು. ಹ್ಞೂ ರೀ. ಎರಡು ಮಾತಾಡು. ಹಾ, ಅಂದ್ರೆ ಎರಡು ಬರೋದಿಲ್ಲ ಹಂಗೆ. ಆಮೇಲೆ ಇದ್ರ ನೀವೆಲ್ಲ ಮಾತಾಡ್ತೀರಿ. ಹ್ಞೂ. ಈ ಕೊರವಂಜಿ ಬಂದ್ ಕೊಳಿ ನೀವು ಸತ್ಯಭಾಮನ್ ಕರ್ಕೊಂಡ್ ಬರ್ತೀರ ಒಳಗೆ ಹೋಗಿ. ಮುಂದೆ ಹಿಂದ ದಶ ಅವತಾರದಾಗ ಅದ್ರಿ ಕೊನೆಗ್ರಿ ಅದು ಕೊರವಂಜಿಗೆ ನಮ್ಗೆಲ್ಲ ಮಾತುಕತೆ ಆದ್ ಬರ್ತೀರಿ. ಆಗ್ತದ. ಹ್ಞೂ. ಕೃಷ್ಣನ ಕೊರವಂಜಿಗೆ ಬರ್ತಾನ್ರಿ. ಹೌದು, ಅದು ಗೊತ್ತದ. ಹ್ಞೂ ರೀ. ಕೃಷ್ಣನೇ ಕೊರವಂಜಿಯಾಗಿ ಬರ್ತಾನಿದ್ರ ಸತ್ಯಭಾಮನ್ ಮಂದಿರಕ್ಕೆ ಬರ್ತಾನಿದ್ರ. ಆ ಸತ್ಯಭಾಮಗೆ ಯಾರು ಹೋಗಿ ಹೇಳ್ತಾರ ಕೃಷ್ಣ ಬಂದಾನಂತ? ಅದು ಕೊರವಂಜಿ ಬಂದ ಅಂತ ಹೇಳ್ತೇವ್ರಿ ನಾವು. ಕೃಷ್ಣ ಬಂದ ಅಂತ ಹೇಳುದಿಲ್ರಿ. ಅಲ್ಲ, ಕೃಷ್ಣ ಅಲ್ಲ, ಕೊರವಂಜಿ ಬಂದಿದ್ದೆ. ಹ್ಞೂ. ಆ ಭಾಗವತ್ನಾಗ ಹೇಳ್ತಾನ್ರಿ. ಭಾಗವತ್ನ ಹೇಳ್ತಾನ. ಕೊರವಂಜಿ ಶಾನ್ಯಾಗ ಕೊರವಂಜಿನ ಕರ್ಕೊಂಡ್ ಬಂದೇನಿ ಹೊರಗೆ ಬರಂತ ಈಕಾರ ಭಾಗವತ್ನ ಹೇಳ್ತಾನೆ. ಆ ನಂತರ ಕೊರವಂಜಿ ಬಂದ್ರೆ ನಾನೇ ಬರ್ತೇನೆ ದೂತೆ ಅಂತ ಸತ್ಯಭಾಮ ಬರ್ತಾನೆ. ಈಗ ಕೊರವಂಜಿ ಬರ್ತಾ ಅಲ್ಲ, ಕೊರವಂಜಿ ವೇಷ ಹೆಂಗ್ ಇರ್ತದ ಹೇಳಿ ನೋಡ್. ನೀನ್ ನೋಡಿರ್ತಿ ಭಾಗವತಾಯಿ. ಹೌದೌದ್ರಿ. ಹೆಂಗ್ ಬರ್ತಾಳ ಆಕಿನ ವೇಷ ಮೇಲೆ ಏನೇನ್ ಇರ್ತದ ಹೇಳ. ಅಂದ್ರೆ ಅವರು ಉಲ್ಟಾ ಪಲ್ಲೆ ಸೀರೆ ಉಟ್ಕೊಂಡಿರ್ತಾರೆ. ಹಾ, ಉಲ್ಟಾ ಪಲ್ಟಿ. ಉಲ್ಟಾ ಪಲ್ಟಿ ಸೀರೆ. ಇವರು ಈಗ ಸೀರೆ ಹಿಂಗಿದ್ರೆ ಈಚೆ ಕಡೆ ಶಾರ್ಗ್ ಇರ್ತೈತ್ರಿ. ತಲೆ ಮೇಲೆ ಹೆಡಿಗ್ರಿ, ಕೈಯಾಗ ಒಂದು ಬಡಿಗಿರ್ತದ. ಬಗಲ ಒಂದು ಕೂಸಿರ್ತದ. ಎತ್ಕೊಂಡ್ಕರ್ ಬರ್ತಾರ ಅವ್ರು. ಕೊರವಂಜಿ ಅಂದ್ರೆ ಯಾರು ನಿನ್ ಪ್ರಕಾರ? ಕೊರವಂಜಿ ಅಂತಂದ್ರೆ ಕೃಷ್ಣ ಪರಮಾತ್ಮ ಕೊರವಂಜಿಗೆ ಬರ್ತಾರ. ಅದಾತು. ಕೊರವಂಜಿ ಏನ್ ಮಾಡ್ತಾಳ ಅಂದೆ ಬಂದ್? ಕೊರವಂಜಿ ರೀ ಅಂದ್ರೆ ಶಮಂತಕ್ ಮನಿ ಕುಡಿತಾಳ, ಕೌಸುಬ ಹಾಕಿ ಕುಡಿತಾಳ ಸತ್ಯಭಾಮಾಗ್ರಿ. ಅಂದ್ರೆ ಇಬ್ಬರು ಭವಿಷ್ಯ ಹೇಳಕ್ಕೆ ಅಂತೀವಿ ನಾವು. ಅಂದ್ರೆ ಈ ಭವಿಷ್ಯ ಅಂತಂದ್ರೆ ಅವ್ರ ಭವಿಷ್ಯ ನಮ್ಗೆ ಇದಾಗೋದಿಲ್ಲ. ನಾವು ನಾಟಕ ಎಷ್ಟು ಮಾಡ್ತೇವೆ ಅಷ್ಟೇ ಹೇಳ್ಬೇಕಾಕತ್ರಿ. ಕೊರವಂಜಿ ಬರ್ತಾಳ, ನೀ ಅವ್ರಿಗೆಲ್ಲ ಹೇಳ್ತೀರಿ. ಹ್ಞೂ ರೀ. ಕೊರವಂಜಿ ಸತ್ಯಭಾಮನ ಮಾತು ಚಾಲು ಆಗ್ತದೆ. ಹೌದೌದು. ಆ ಕೊರವಂಜಿ ಬಂದಕ್ಕೆ ಹೆಂಗ್ ಇರ್ತಾಳ ಹೇಳಲ್ಲ. ಅದೇ ಕೊರವಂಜಿ ಉಲ್ಟಾ ಪಲ್ಲ ಸಿರಿ ಹೊಂದಿರ್ತಾಳೆ. ಅದಂತ ಆತು. ಅಕ್ಕಿ ಏನ್ ಮಾಡ್ತ ಮತ್ ಕೈಯಾಗ ಒಂದು ಕೂಸಿರಂಗಿಲ್ಲ. ಹೇಳಿನಲ್ಲಿ ಕೂಸಿರ್ತಂತೆ. ಕೂಸಿರ್ತದೆ. ಕೈಯಾಗ ಒಂದು ಕೂಸ್ರಿ, ಕೈಯಾಗ ಒಂದು ಬಡಿ ತಲೆ ಮೇಲೆ ಹೆಡಿಗ್ರಿ, ಅದಕ್ಕೊಂದ್ ಬರ್ತಾಳ ಆಯ್ಕ್ರಿ. ಬರ್ತಾಳ ಅಂತಂದ್ರಿ ಸತ್ಯಭಾಮಾಗ ಕೃಷ್ಣಗೆ ವಾಕ್ವಾದ ಆಗಿರ್ತೈತೆ ಅವಾಗ. ವಾಕ್ವಾದ್ರಿ ಶಮಂತ ಮನಿ ಸೋತಾಳಲ್ರಿ, ಕೌಸ್ತುಭಾರ ರೀ. ಕೌಸ್ತುಭಾರ. ಹ್ಞೂ ರೀ. ಕೃಷ್ಣ ಅಂತಾನ್ರಿ ನಾನು ಗುರ್ತಿಗೆ ಕೌಸ್ತುಭ ಹಾರ್ತು ಅಂತ ಹೇಳಿ ಕೃಷ್ಣ ಹೇಳ್ತಾನ್ರಿ. ಅದಕ್ಕೆ ಏನೋ ಒಂದು ಕಾರಣ ಹಚ್ಕೊಡಂತ ಆಯ್ಕಂತಾರ. ನಾನು ಯಾವ ಬಂದು ಬೀಳ್ತೇನಲ್ಲ ಅವಾಗ ನೀ ಕೊಡ್ಬೇಕು ನಂಗೆ ತಿರುಗಿ ಅಂತೇಳಿ ಹೇಳ್ತಾನ್ರಿ.
ಅವಾಗ ಸತ್ಯಭಾಮ ಏನಂತಾಳ್ರಿ, ಈಗ ನೋಡ್ತೀರಿ ಚಂದಾಗಿ ನೋಡಿ ನೀನು ಇದನ್ನ ಕೊಡೋದಿಲ್ಲ ಅಂತ, ನಾ ಬಿಡುದಿಲ್ಲ ಅಂತ ಹಾಕಿ ಕೊಡುದಿಲ್ಲ ಅಂತೀವ್ರಿ, ಇಬ್ಬರಿಗೆ ಹೈತ್ ಬರ್ತಾವ. ಕೊಡೋದಿಲ್ಲ ಬಿಡೋದಿಲ್ಲ. ಹ್ಞೂ ರೀ. ಅವಾಗ ಭಾಗವತನ ಹೇಳ್ತಾನ್ರಿ, ನಿಮ್ಮನ್ನಿಬ್ಬರು ಬ್ಯಾತಾನಕ್ಕ ಜಗಳಾಡಕ್ಕೆ ಹಚ್ಚಿ ಬೆಳಿಗ್ಗೆ ಎದ್ದು ನಿಮ್ಮನ್ನಿಬ್ಬರು ಕೂಡ್ಸಕ್ಕೆ ನಾ ದೂತ್ಯಾಲ ಅಂತ ಶಪಥ ಮಾಡ್ತಾನೆ. ಅವಾಗ ರೀ ಈ ಕೌಸ್ತುಭ ಹಾರನ ಒಯ್ದ್ರಕ್ಕೆ ನಾ ಗಾಡಿ ಮೇಲೆ ಗೊಂಬೆ ಅಂತ ಕೃಷ್ಣ ಶಪಥ ಮಾಡ್ತಾನೆ. ಸತ್ಯಭಾಮ ರೀ ನಾ ಕೊಡೋದಿಲ್ಲ ಕ್ವಾಟ್ರ ಸತ್ರಾಜ್ಯದ ರಾಜನ ಮಗಳನ್ನ ಸತ್ಯಭಾಮನ ಶಪಥ ಮಾಡ್ತಾರೆ. ಅವಾಗ ಕೃಷ್ಣ ಹಂಗಾರ ಮಾಡಿ ಒಯ್ಯಬೇಕಾಕತ್ರಿ. ಅವಾಗ ಸತ್ಯಭಾಮ ಶಕ್ತಿ ಪೂಜಾ ಕೊಂಡಿರ್ತಾಳ್ರಿ. ಶಕ್ತಿ ಪೂಜಾ ಕೂತಿರ್ತಾಳ. ಪುರುಷರ ಪರವಶ ಇಲ್ಲ ಇಲ್ರಿ. ಈ ವಾರಕ್ಕೆ ಅನ್ನ ಶಮಂತಿಗೆ ಇದು ಕೌಸ್ತುಭ ಹಾರ ಒಯ್ಬೇಕಾಗಿರ್ತೈತ್ರಿ. ಪುರುಷರ ಪ್ರವೇಶ ಇರಂಗಿಲ್ಲ ಇರಂಗಿಲ್ರಿ. ಬಾರಲ್ಲಿ ಸುಟ್ಟು ಬಸ್ ಮಾಕಾರ ಅವ್ರು. ಅದಕ್ಕಾಗಿ ಕೊರವಂಜಿ ವೇಷ ಧಾರಣ ಮಾಡ್ತಾನ್ರಿ. ಅಂದ್ರೆ ಅಲ್ಲಿ ಪುರುಷರ ಪ್ರವೇಶ ಇಲ್ಲ ಅಂತ ಹ್ಞೂ ರೀ. ಸ್ತ್ರೀ ವೇಷ ಧಾರಣೆ ಮಾಡ್ಕೊ ಅದಕ್ಕೊಂದು ಅರ್ಥ ಅದ. ಹ್ಞೂ ರೀ. ಸ್ತ್ರೀ ವೇಷ ಧಾರಣೆ ಮಾಡ್ಕೊಂಡು ಕೊರವಂಜಿಯಾಗಿ ಬರ್ತಾನೆ. ಹ್ಞೂ ರೀ. ಅವಾಗ ಇಟ್ಟೆಲ್ಲ ಸಕನ ಎಲ್ಲ ಪರಮಾತ್ಮ ಬರ್ತಾನೆ. ಈಗ ಸದ್ಯ ಬರ್ತಾನೆ ಕೊರವಂಜಿ ಹೇಳ್ತಾರ್ರಿ. ಅದೇ ಕೊರವಂಜಿ ಹೇಳ್ತಾಳಕ್ಕಿ. ಹ್ಞೂ ರೀ. ಕೋಲು ನಾಡುತ್ತ ಬಂದ ಕಾವೇರಿ ರಂಗ ಶ್ಯಾಮ ಸುಂದರ ಬಂದ ಗೋಪಿಯ ಕಂದ ಭೂತ ಬಿಡಿಸಲು ಬಲ್ಲೆ ವೇತಾಳವ ಬಲ್ಲೆ ಮಾತಾಡದವರನು ಮಾತಾಡಿಸಬಲ್ಲೆ. ಆಕಿ ತಂದೆಲ್ಲ ಹಿಂಗೆ ಹೇಳ್ಕೊತ ಬರ್ತಾಳೆ. ಹೇಳ್ಕೊಂಡ್ಬರ್ತಾರೆ. ಆಕಿ ಮತ್ತೆ ದೇವಲೋಕದಿಂದ ಬಂದಿರ್ತಾಳ. ಸಾಮಾನ್ಯ ಕೊರವಂಜಿ ಅಲ್ಲ ಮತ್ರಿ. ಹಾ, ದೇವಲೋಕದ ಕೊರವಂಜಿ ಇಲ್ಲಿ ಭೂಲೋಕಕ್ಕೆ ಬಂದಿರ್ತಾಳ. ಹೌದ್ರಿ. ಆಕಿ ತಂದೆಲ್ಲ ಹೇಳ್ತಾಳೆ. ತಂದೆಲ್ಲ ಹೇಳ್ತಾಳೆ, ನಾ ಹಿಂಗ ಬನ್ನಿ ಅಂತ ಇದನ್ನ ಮಾಡ್ತಾನೆ ವೇತಾಳ ನನಗೆ ಗುರ್ತೈತಿ ಎಲ್ಲ ತಾನು ವಿಸ್ತಾರ ಹೇಳ್ಕೊಂಡು ಬರ್ತಾಳೆ. ನೀವು ಮತ್ತೆ ಸತ್ಯಭಾಮಾಗ ಮನಸ್ಸು ಒಲಿಸ್ತಿರಲ್ಲ. ಹೌದು. ಅಂತಿಂತಕಿ ಕೊರವಂಜಿ ಅಲ್ಲ. ಹ್ಞೂ ರೀ. ನೀವೆಲ್ಲ ಹೇಳ್ತಿರಲ್ಲ. ದೇವಲೋಕದ ಕೊರವಂಜಿ. ನೀವ್ ಹೇಳ್ರಿ ಅದನ್ನ. 4 ವೇದ 6 ಶಾಸ್ತ್ರ 18 ಪುರಾಣ ಬಲ್ಲ ಅಂತ ಕೊರವಂಜಿ ತಾಳಿಗೆ ಇಂಥ ವಿದ್ವಾಂಸ ಕೊರವಂಜಿನ ಕರ್ಕೊಂಬಂದೇನು ಅಂತ ನಾ ಹೇಳ್ತೇನೆ ರೀ. ಆನಂತರ ಅಂತ ಶಾನ್ಯಾಗ ಕೊರವಂಜಿದ್ರೆ ನಾನು ಬರ್ತೇನೆ. ಅವ್ರಿಗೆ ಮಾತುಕತೆ ಹೇಳ್ತೈತೆ ಅಲ್ರಿ ಸತ್ಯಭಾಮಾಗ ಕೊರವಂಜಿಗೆ ರೀ. ಎಲ್ಲ ಆಗಿರಿ ನಾನು ಪರಮಾತ್ಮ ನಾನು ಬಿಟ್ಟು ಹೋಗಿದ್ದಾನು, ಯಾವಾಗ ಬರ್ತಾನಂತ ಕೊರವಂಜಿನ ಕೇಳ್ತಾರ್ರಿ. ಈಗ ಸದ್ಯ ಬರ್ತಾನಂತ ಹೇಳ್ದಾಗ ಮುಂದೆ ನಿಂತ ಅಂತ ಹೇಳ್ತಾಳ್ರಿ. ಅವ್ರಿಗೆ ಗೊತ್ತಾಗಂಗಿಲ್ರಿ ಸತ್ಯಭಾಮ. ಹ್ಞೂ ರೀ. ವೇಸ್ ಬದಲು ಮಾಡ್ಕೊಂಬಂದಲ್ರಿ. ಅದೇ ಅದೇ ಈಗ ಸದ್ಯ ನೀನು ಮುಂದೆ ಬಂದು ನಿಂತಾನೀಗ ಕೃಷ್ಣ ಪರಮಾತ್ಮಗೆ ಸದ್ಯ ಬರ್ತಾನು. ನಾ ಹೋಗ್ಯನು ಗುರ್ತಕ್ಕಾಗಿ ಒಂದು ನನಗೆ ಮುತ್ತಿನ ಹಾರ ಕೊಡಂತ ಕೊರವಂಜಿ ಕೇಳ್ತಾರ. ಅಂದ್ರೆ ನೀವು ಕೊಳ್ಳಾಗ ಹಾಕೊಂಡ್ರೆ ನೋಡಿರ್ತಾವ ಅನ್ ಕೊಡಾಕ್ ಬರೋದಿಲ್ಲ. ಸತ್ಯಭಾಮ ಕೃಷ್ಣಿಗೆ ಹೇಳ್ತಾಳ. ಆ ಸರ ಕೊಡ್ಲಿಕ್ಕೆ ಬರೋದಿಲ್ಲ. ಭಾಗವತ್ ಹೇಳ್ತಾರ. ಭಾಗವತ್ ಹೇಳ್ತಾನ. ಭಾಗವತ್ಗ ದೂತೆ ಅನ್ನ ಕೊಡಾಕ್ ಬರೋದಿಲ್ಲ. ಇವ ಪರಮಾತ್ಮ ಬಂದ್ರೆ ಬಾ ಚಲೋ ಆತಿ. ಆ ಪರಮಾತ್ಮ ಬಂದ್ರೆ ಏನು ಅಂದ್ರು ನಾ ಹೇಳ್ಕೊತೇನು, ನೀವು ಕೊಟ್ಟು ಬಿಡವ. ಯಾಕೆ ಸತ್ಯಭಾಮನ ಮೇಟಿಗೆ ಹಚ್ಚಬೇಕಾಗಿರ್ತೈತ್ರಿ. ಅವ್ರಿಬ್ರು ಕೂಡಿಸ್ಬೇಕಾಗಿರ್ತದೆ. ಅವಾಗ ರೀ ಕೊಡಂತಾರ ಮುತ್ತಿನ ಹಾರ ಕೊಡ್ತಾರೆ. ಪರಮಾತ್ಮ ಬಂದು ಕೇಳಿದ್ರೆ ನಿನ್ನ ಜವಾಬ್ದಾರಿ ಅಂತೇಳಿ ಸತ್ಯಭಾಮ ಹೇಳ್ತಾರೆ. ನಾ ಹೇಳ್ತೇನೆ ತುಯವ ಅಂತಾರೆ. ಆ ನಂತರ ದಶ್ಯಾತ ಅವತಾರ ತೊಗೊಂಡ್ಬರ್ತಾನೆ. ಹೊಳ್ಳಿ ಮತ್ತೆ ಇಸ್ಕೋಬೇಕಲ್ರಿ ಅದನ್ನ. ಇಸ್ಕೋಬೇಕಲ್ಲ. ಹ್ಞೂ ರೀ. ಕೊರವಂಜಿಯಾಗೆ ಮುತ್ತಿನ ಹಾರ ಹೋದ್ರಿ. ಹೊಳ್ಳಿ ಮತ್ತೆ ಸತ್ಯಭಾಮನ ಕೆಳಕ್ಕೆ ಬರ್ಬೇಕಲ್ರಿ. ನಾ ಮುತ್ತಿನ ಹಾರ ಕೊಟ್ಟಿನಿ ಅದನ್ನ ಕೊಡಾಕ್ಬೇಕು ಅಂತ ಹೊಳ್ಳಿ ಕೃಷ್ಣಾಗಿ ಬರ್ತಾನೆ. ಹ್ಞೂ ರೀ. ಅದೇ ಕೊರವಂಜಿ ಕೃಷ್ಣಾಗಿ ಹ್ಞೂ ರೀ ಸತ್ಯಭಾಮನ್ ಮುಂದೆ ಬಂದು ನಿಂದಿರ್ತಾನೆ. ಹ್ಞೂ ರೀ. ಅವ್ ಸತ್ಯಭಾಮ ಏನ್ ಹೇಳ್ತಾಳ ಅವಾಗ? ಸತ್ಯಭಾಮ ಬರೋ ಅಂತಕೂಲ ದೊಡ್ಡ ಕಥಾ ತೆಗಿತಲ್ರಿ. ತಾನು ಅವತಾರ ಹೇಳ್ತಾನೆ ಎಲ್ಲ ಹೇಳ್ತಾನ್ರಿ. ನಂತರ ಕಥಾ ತೆಗಿತಾರ. ದಶಾವತಾರದ್ದು. ಹ್ಞೂ ರೀ. ಆ ಕಥಾ ತೆಗಿತಾರ್ರಿ. ನಾನು ಹಿಂದಕ್ಕೊಂದು ಮುತ್ತಿನ ಹಾರ ಕೊಟ್ಟಿನಿ, ಕೊಡ ಸತ್ಯಭಾಮ ಅಂತ ಕೇಳ್ತಾನ್ರಿ. ದೂತೆ ಕೊಡಂಗಾರ ಅಂತ ಯಾಕೆ ಸತ್ಯಭಾಮ ಹೇಳ್ತಾರ. ನೀ ಕೊಡ್ಸಿದಿ ಎಲ್ಲಿ ಕೊಟ್ಟು ಕೇಳ್ತಾರ. ಕಾರವಾರ ಮಾಡಿ ಕೊಡ್ಸಿರ್ತಾನ. ಕೊಡ ಅಂತಾರೆ. ನಾ ಅಂತಕೂಲನ ಇವ ನೀ ಹ್ಞೂ ಅನ್ಕೊಂತೀರಿ ನಾವು ಕೇಳ್ಯಾವ. ಅದ್ರ ಅವ್ನ ಗಾಪ್ನ ಒಂದು ಮುತ್ತಿನ ಹಾರ ಹಿಡ್ಕೊಂಡ್ಬಿಡುನು, ಇದು ನೀನ ಓದ್ದಿ ಅಂತ ಹೇಳ್ಯಾರ. ನಾ ಅವಾಜ್ ಮಾಡ್ತೇವೆ, ನೀವು ಮುತ್ತಿನ ಹಾರ ಹಿಡಿಯೋದ ನೀ ಇದು ನಾವು ಮತ್ತು ನಿಮ್ಮಂತ ತೆಗಿತದ ನಾನು ತೆಗಿ ಯಾಕೆ ಬಂತಂತ ಕೃಷ್ಣ ಕೇಳ್ತಾನೆ. ನೀವು ಓದಿ ಅದು ಬಂದತ್ತೆ ಅಂತ ಭಾಗವತನು ಅಂತಾನು ಸತ್ಯಭಾಮನು ಅಂತಾನೆ. ಹಿಂಗಾಗಿ ನಾನು ಯಾರು, ನಾನು ಮಾಯವೇದ, ನಾನು ಯಾರ್ದಾಗ ಯಾರು ರೂಪ ತತ್ತನ ಹೇಳಕ್ ಬರುವಂಗಿಲ್ಲ, ಹೇಳಿಕ್ ಬರೋದಿಲ್ಲ. ಅದಕ್ಕೆ ನನಗೂ ಮುತ್ತಿನ ಹಾರ ನನಗೆ ಮಿಡ್ತೆ, ನಿನ್ನ ಶಪಥ ನಿನಗೆ ಮಿಡ್ತೆ, ದೂತೆ ನಿನ್ನ ಶಪಥ ನಿನಗೆ ಮಿಡ್ತೆ ಅಂತ ಅಲ್ಲಿ ಮಂಗಲ ಅನ್ಬರ್ತೇವೆ. ಮಂಗಲ ಆಗ್ತದೆ. ಈಗ ಮಂಗಲ ಅನ್ಬೇಕಾದ್ರೆ ಏನು ಹಾಡು ನೆನಪದೇನು? ಹ್ಞೂ ರೀ. ಅನ್ನಲ್ಲ. ಜಯ ಮಂಗಲ ಜಯ ಮಂಗಲ ಜಯ ಮಂಗಲ ರಾಮನಿಗೆ, ನೀರೋಳ್ ನಿತ್ತವನಿಗೆ, ಬಾರ ಪತ್ತವನಿಗೆ, ಭೂಮಿಯ ಬಗೆದವಗೆ, ಕರಳ ಹರಿದವಗೆ. ಜಯ ಮಂಗಲ ಜಯ ಮಂಗಲ ಜಯ ಮಂಗಲ ರಾಮನಿಗೆ,
ಬತ್ತಲು ನಿತ್ತವನಿಗೆ ತೇಜಿಯ ನೀರಿದವನಿಗೆ ಭಕ್ತನ ಸಲುವ ನಮ್ಮ ಪುರಂದರ ವಿಠಲ ಜೈ ಮಂಗಲ ಜೈ ಮಂಗಲ. ಈಗ ನೀವು ಮಂಗಳ ಆತು ಎಲ್ಲ ಆತು. ಹ್ಞೂ ಮಂಗಳಾದಿ ನಮ್ದು ಕಡೆ ನಮ್ದು ಹೊರಬಂಜಿ ಆಟ ನಾವೆಲ್ಲ ಬೇಕಾದಷ್ಟು ನೂರಾರು ನೋಡೀನಿ, ಹ್ಞೂ ಇದನ್ ಮಾಡೀನಿ. ನಾನು ಮಂಗಳಾದಿನ ಕೆಳಗಿನ ಮಂದೆಲ್ಲ ಬಂದು ಮ್ಯಾಲ ಬಂದು ನಮಸ್ಕಾರ ಮಾಡ್ತಿದ್ರು ಎಲ್ಲರಿಗೆ. ಹೌದೌದ್ರಿ. ಎಲ್ಲಾರು ನಮಸ್ಕಾರ ಮಾಡುದು, ಇದನ್ನ ಮಾಡುದು. ಸೂರ್ಯ ಉದಯ ಆಗಿರ್ತದ, ಹೌದೌದ್ರಿ. ಬೆಳತನಕ ಒಂದು ಚಂದ ಒಂದು ಪುಣ್ಯದ ಕಥೆ ಅದೈತಿ. ಹೌದ್ರಿ. ಈಗ ಪಾರಿಜಾತ ಅನ್ನೋದದ. ಹ್ಞೂ ಬಟ್ ಈಗಿನ ಕಾಲಕ್ಕೆ ಏನದ, ಇದು ಕಲಾ ಉಳ್ಕೋಬೇಕಾಗ್ತದೆ. ಹೌದ್ರಿ ಸರ್. ಮಂದಿಗೆ ಅರ್ಥ ಆಗ್ಬೇಕಲ್ಲ ಪಾರಿಜಾತ ಅಂದ್ರೆ ಏನು. ಈಗೆಲ್ಲ ವಿಜ್ಞಾನ ಯುಗ ಬಂದು ಏನನ್ನು ಎಲ್ಲೆಲ್ಲೋ ಹೊಂಟದ. ಇದು ಕಲ್ಯಾಣದ್ರಿಗೆ ನಾಶ ಆಗತೈತಿ ಈಗ ರೀ. ಅದಕ್ಕೆ ಗೋರ್ಮೆಂಟ್ ಇದು ಉಳಿಸ್ಬೇಕಂತ ಗೋರ್ಮೆಂಟ್ ಭಾಳ ಇದನ್ನ ಮಾಡತೈತ್ರಿ. ಮಾಡಬೇಕು, ಕಲಾವಿದರ ಪೋಷಣೆ ಮಾಡಬೇಕು. ಹೌದು ಹೌದ್ರಿ. ಈಗ ನೀವು ಇಷ್ಟೆಲ್ಲ ಮಾಡ್ತೀರಿ, ನೀವು ಸರ್ಕಾರ ಪೆನ್ಷನ್ ತಗೋತೀನಿ. ನೀನು ಹ್ಞೂ ತಗೋತೇನೆ ರೀ. ಎಷ್ಟು ಕೊಡ್ತಾರ? 2 ವರ್ಷ ಅವ್ರಿ. 2,500. ಎಷ್ಟು ವರ್ಷ ಆಯ್ತು? 60 ವರ್ಷಕ್ಕೂ 58ಕ್ಕೂ? ಇದು 58ಕ್ಕೆ ತಗೋತೇನೆ ರೀ. 58 ವಯಸ್ಸು ಬಂತಲ್ರಿ. ಈಗ 2 ವರ್ಷ ಆಯ್ತು ನಾ ತಗೋಕೈತಿ ಪಗಾರ. ಇಷ್ಟು ದಿವ್ಸ ಮೊದ್ಲು ಅರ್ಜಿ ಹಾಕಿದ್ದಿಲ್ಲ ಇನ್ನು? ಇಲ್ರಿ. ಯಾಕ? ಅದು ವಯಸ್ಸು ಆಗಿರ್ಕಿಲ್ಲಲ್ರಿ. ಅಂದ್ರೆ ನಮಗೂ ಅದು ಪಗಾರದಾದು ಇದ್ರಾಕಿಲ್ರಿ. ನಮ್ಮ ಮಾಲಕರನ್ನ ಇದಕ್ಕೆಲ್ಲ ನೀವಲ್ಪ ಮಲ್ಲಮ್ಮ ಮ್ಯಾಗೇರಿ ಅವ್ರು ಎಲ್ಲಾರು ನಮ್ಮ ಕಂಪ್ನಿಯೊಳಗೆ ದುಡ್ರಿ. ಮತ್ತು ನಮ್ದು ಸರ್ಟಿಫಿಕೇಟ್ ಅದೇನು ಇರಕಲ್ಲ ಅವಾಗ್ರಿ. ಇವು ಮಾಲಕರು ನಮಗೆಲ್ಲ ಸರ್ಟಿಫಿಕೇಟ್ ಕೊಟ್ಟು ಕ್ಯಾಟ್ ತಾವು ಬೆನ್ನು ಹತ್ತಿ ನಮ್ಗೆ ಪಗಾರ ಮಾಡಿಸಿ. ನೀ ಮಾಲಕರಂದ್ರೆ ಮಲ್ಲಮ್ಮ ಮ್ಯಾಗೇರಿ ಅವ್ರಿಗೆ ಅಂತೀಯೇನು? ಹ್ಞೂ ರೀ. ಅದಕ್ಕೆ ನಮ್ಮ ಕೇಳುಗರಿಗೆ ಗೊತ್ತಾಗಬೇಕಲ್ಲ. ಬರೀ ಮಾಲಕರು ಅನ್ಕೋತ ಕೂತ್ರ. ಆ ಮಲ್ಲಮ್ಮ ಮ್ಯಾಗೇರಿ ಅವ್ರ ಬಗ್ಗೆ ಮಾತಾಡ್ಬಿಡಲ್ಲ ಒಂಚೂರು. ಅದೇ ಇಂಥ ಕಲೆ ನಮ್ಮನ್ನು ಮುಂದೆ ತಂದ್ರ ಅವ್ರ ಅಂದ್ರೆ ಅವ್ರು ಒಂದು ದೊಡ್ಡ ಸಮುದ್ರದಂಗ್ರಿ. ಗುಣನೂ ಹಂಗೆ ಅದ ಮಲ್ಲಮ್ಮಂದು. ಸಮುದ್ರ ಮುಗಿದ ಮಾಸ್ತರ್ ತಂದು ನನ್ನ ಸಮುದ್ರ ಓದ್ಬಿಟ್ರಿ. ಅವ್ರು ಬಂದು ಇಲ್ಲಿ ಸೇರಿಸಿದ್ರು. ಅವಾಗ ಈ ತಂಡದಾಗ ನೀ ಇರಪ್ಪ ಅಂತ ಸೇರಿಸಿ. ಮತ್ತು ನೀವು ತಂಡದಾಗೆಲ್ಲ ಆಕಾಶವಾಣಿ ನಾನು ನಿಮ್ಮ ಕೂಡ ಇರ್ತೀನಿ ಬರ್ತೀನಿ ಆಕಾಶವಾಣಿ ಕಾರ್ಯಕ್ರಮ ಮಾಡಿರಿ. ಮಾಡಿದೇವಲ್ರಿ. ಈಗ ನೀವೇನದಲ್ಲ, ನೀವು ಪಾರಿಜಾತ ತಂಡ ನೀವು ಬೇರೆಯವ್ರಿಗೆ ಕಲಿಸ್ಬೇಕಲ್ಲ. ಈಗ ಕರೆ ಕಲಿಯಾದಲ್ರಿ ಸರ್. ಕಲಿದಲ್ಲಂತಿ. ಈಗ ನಾವ ಆಟ ಮಾಡಾಕತ್ತು, ನಮ್ಮ ಮಕ್ಳ ನೋಡಾಕ್ ಬರ್ದಲ್ರಿ ನಮ್ಮ ಆಟ. ಹೋಗಿ ಅಡ್ಡಾಡ್ಕೊಂತ ಅತ್ತ ಅಂತಾರ ಅವ್ರು. ಈಗ ಹಂಗೆ ಆಗ್ಯದ. ನಮ್ಮ ಮಕ್ಳ ಬರ್ದಲ್ ನೋಡಾಕ್ರಿ. ಮಕ್ಳು ನೋಡ್ಲಿಕ್ಕೆ ಬರಂಗಿಲ್ಲ, ಬರ್ದಲ್ರಿ. ನಾವು ಸಂಸ್ಕಾರ ಕೊಡ್ತೀವಿ ಅಂದ್ರೆ ಸಂಸ್ಕಾರ ತಗೊಳಂಗಿಲ್ಲ. ನಿಂಬಾಲಿ ಅಂತಾರ ಅವ್ರು. ಆಯ್ತಪ್ಪ, ನೀ ಗಟ್ಟಿರೋ ತನಕ ಮಾಡ್ತಿ, ಇಷ್ಟ ಕೈಲಾದಷ್ಟೇ ಮಾಡ್ಬೇಕಲ್ಲ. ಹೌದೌದ್ರಿ. ಈ ಕಲಾ ಉಳಿಸ್ಲಿಕ್ಕೆ ನಾವೆಲ್ಲಾರು ದುಡಿಬೇಕಿದ್ರೆ ಪಾರಿಜಾತ ಆಟ ಉಳ್ಕೋಬೇಕು. ಉಳಿಬೇಕಲ್ರಿ. ಆ ಪಾರಿಜಾತ ಆಟನಾಗೆ ನಮ್ಮಲ್ಲಿ ಏನದ ಜಾನಪದೊಳಗ ಸಂಗ್ಯಾ ಬಾಳೆ ಅದ, ಈಗ ಸರ ರಾಧಾ ನಾಟ್ಯ ಅದ, ಎಲ್ಲಾನು ಕಲೆ ಉಳಿಬೇಕಲ್ಲ. ಪರಮಾತ್ಮ ಸೇವಾ ಅಂತಂದ್ರೆ ಯಾರು ಕೇಳುದಿಲ್ಲ ಈಗ್ರಿ. ಜಿಗದಾಡಕ್ಕೆ ಮಂದಿ ಬಾಳ್ ಕೊಡ್ತಾರಿ. ಪರಮಾತ್ಮ ಸೇವಾ ಅಲ್ಲಿ ನಡೀತದೆ ಅಂದ್ರೆ ಚಲೋ ಶಬ್ದ ಕಿವ್ಯಾಗ ಬಿದ್ರೆ ಅವ್ರಿಗೆ ಅಲ್ಲಿ ನಿಂದಿರುದಿಲ್ರಿ. ಅಲ್ಲ, ಈಗ ಆರೋಗ್ಯ ಇಲಾಖೆಯವ್ರನ್ನವ್ರು ಮತ್ತೆ ಜಾಗೃತಿ ಕಾರ್ಯಕ್ರಮ ಮಾಡಿಸ್ಲಿಕ್ಕತ್ತಾರಲ್ಲ ಮತ್ತೀಗ. ಮಾಡ್ತೇವಲ್ರಿ. ಅವ್ರ ಬೇರೆ ಬೇರೆ ಕಾಯಿಲೆ ಇದ್ದು ಇದು. ಹ್ಞೂ ರೀ, ಎಲ್ಲ ಆರೋಗ್ಯ ಇಲಾಖೆ ಮಾಡ್ಲಿಕ್ಕತ್ತದಲ್ಲ ಈಗ. ಮಾಡ್ತೇವಲ್ರಿ. ಅವ್ರೇನು ಕೊರವಂಜಿ ಮೂಲಕನೇ ಹೇಳಿಸ್ತಾರನ? ಕೊರವಂಜಿನ ರೀ. ಅಂದ್ರಿ ಹಿಂಗೊಂದ ಸರ, ಈಗ ಮಾಲಕರು ಕೊರವಂಜಿ ನಾವು ಇವರು ಅಭ್ಯಾಸ ಮಾಡಿದೇವ್ರಿ. ಇವ್ರು ಕೊರವಂಜಿ ಒಳಗೆ ಇವ್ರು ಅಂತ ಹೇಳವ್ರು ಯಾರಲ್ರಿ ಆ ವಿಷಯ ರೀ. ಹೌದು. ಈಗ ಉಳ್ಚಿ ಕಲೆಗಳು ಮ್ಯಾಗೇರಿ ಕೊರವಂಜಿ ಪಾತ್ರ ಈಗ ಫೇಮಸ್ ಪ್ರಸಿದ್ಧಿ. ಒಂದು ಗೌಳಿಗೀತಿ ಬಾಗಿನಾಗ ಹೇಳ್ತಾರೆ ವಿಷಯ ರೀ, ಗೌರ್ಮೆಂಟ್ ವಿಷಯ ರೀ. ಒಂದು ಪೂಜಾದ ಬಾಗಿನ ಅದು ಚಂದ ಆಗುದನೇ ಇಲ್ರಿ. ಒಂದು ಕೃಷ್ಣನ ಪಾಠ ಮಾಡಿಕ ಆ ಥರ ಹೇಳ್ತಾರೆ. ಆರ್ ಫೇಮಸ್ ಅಂತಂದ್ರೆ ಇವ್ರಂಗೆ ಹೇಳೋರು ಯಾರಲ್ಲ ಇಲ್ರಿ. ಅಂದ್ರೆ ಎಲ್ಲ ಪಾತ್ರಗಳ ಮುಖಾಂತರ ಹೇಳಿಸ್ತಾರ. ಹ್ಞೂ ರೀ. ಕೊರವಂಜಿದು ಸ್ವಲ್ಪ ವಿಶೇಷ ಆಗ್ತದ. ಅಗದಿ ರೀ, ಅಗ್ದಿ ವಿಶೇಷ. ಹ್ಞೂ ರೀ. ಇವ್ರು ನೇರವಾಗಿ ಅದನ್ನ ಮಾಡೋದಿಲ್ರಿ. ಮೊದಲು ತಮ್ಮ ಕಲೆ ತೋರಿಸ್ತಾರೆ. ಹೇಳ್ಬೇಕಲ್ಲ, ಕಲಾ ತೋರಿಸಿ ತಮ್ಮ ಕಲೆ ತೋರಿಸಿ ಯಾರು ಜನ ಕುಳಿತಂತಂದ್ರೆ ಗೋರ್ಮೆಂಟ್ ವಿಷಯ ಹೇಳ್ತಾರೆ. ಅದನ್ನ ಹೇಳಬೇಕು, ಜನರ ಸಂಬಂಧ ಅದ. ಹ್ಞೂ ರೀ. ಜಾಗೃತಿ ಕಾರ್ಯಕ್ರಮಗಳು ಅಂತ ಹೇಳ್ತೀವಿ. ಹ್ಞೂ ರೀ. ಇವತ್ತು ಏಡ್ಸ್ ಇರ್ತದ, ಮಲೇರಿಯಾದ ಇರ್ತದ, ಜನಜಾಗೃತಿ ಅಂತ ಹೇಳ್ಯಾರ. ಜನಜಾಗೃತಿ ಅಂತ ಎಷ್ಟೋ ಕಾರ್ಯಕ್ರಮಗಳ. ಹ್ಞೂ ರೀ. ಮನುಷ್ಯ ಎಚ್ಚರ ಆಗಲಿ, ಸಮಾಜ ಒಂದು ಆರೋಗ್ಯ ರೀತಿಯಿಂದ ಬದುಕಲಿ, ಹೌದೌದು, ಎಲ್ಲರೂ ಒಳ್ಳೆಯವರಾಗಿರ್ಲಿ, ಕೆಡಬಾರ್ದು ಅಂತ ತಿಳ್ಕೊಂಡು ಆರೋಗ್ಯ ಇಲಾಖೆ ಕಾಯಿಲೆಯಿಂದ ದೂರ ಇರ್ಲಿ, ಅದನ್ನೊಂದು ಏನ್ ಮಾಡ್ತಾರೆ, ಸಂದೇಶಗಳನ್ನ ಪಾತ್ರಗಳ ಮೂಲಕ ಕೊಡ್ತಾರೆ. ಅಂದ್ರೆ ಗೋರ್ಮೆಂಟ್ ಅವ್ರಿಗೇನು ಯಾವುದೋ ಒಂದು ಕಾಯಿಲೆಗೆ ವಿಷಯ ನಮ್ಮ ಪ್ರಚಾರ ಮಾಡಕ್ ಕೊಟ್ಟಿರ್ತಾರಲ್ರಿ. ಈಗ ನಮ್ಮ ಮಾಲಕರಿಗೆ ಅದನ್ನ ಫೋನ್ ಮಾಡಿ ಹೇಳ್ತಾರೆ. ಅವ್ರು ಒಂದು ಕಾರ್ಡ್ ಕಳಿಸ್ತಾರೆ. ಅವ್ರು ಇವರು ಬಾಯ್ಪಾಟ್ ಮಾಡ್ತಾರೆ. ಬಾಯ್ಪಾಟ್ ಮಾಡಿ ನಮ್ಮಂಥವ್ರನ್ನ ಕರ್ಕೊಂಡ್ ಅದನ್ನ ತಿಳುವಳಿಕೆ ಹೇಳಕ್ ಹೋಗ್ತಾರೆ ಜನಕ್ಕೆ. ಜನ ಜಾಗೃತಿ ಅಂತ ಹೇಳಿ ಒಂದು ಆರೋಗ್ಯ ಇಲಾಖೆಯಿಂದ ಆಗಿಲ್ರಿ, ಒಂದು ಏಡ್ಸಿದ್ದು ಆಗಿಲ್ರಿ. ಆಯ್ತಪ್ಪ, ಈಗ ನೀ ಮಂದಿ ಬಗ್ಗೆ ವಿಚಾರ ಮಾಡಬೇಡ. ನೀ ದೊಡ್ಡ ಕಲಾವಿದ ಇದ್ದಿ, ಭಾಗವತ ಪಾತ್ರ ಮಾಡ್ತಿ. ಹೌದ್ರಿ. ಶ್ರೀಹರಿ ತಂಡ ಮಲ್ಲಮ್ಮ ಮ್ಯಾಗೇರಿ ಒಳಗ ಇನ್ನೂ ಹೆಚ್ಚಿಗೆ ಕೆಲಸ ಮಾಡು. ಹೌದು. ಅವ್ರ ಪ್ರೀತಿಗೆ, ಅವ್ರ ವಿಶ್ವಾಸಕ್ಕ ನೀ ಪಾತ್ರ ಆಗು. ಹೌದಲ್ರಿ. ಒಂದೇನು ಋಣಾನು ಬಂದಿರ್ತದ, ಎಲ್ಲಾರು ಬರಂಗಿಲ್ಲ. ಯಾರ್ಯಾರ್ದು ಋಣಾನು ಬಂದದ ಭಗವಂತನ ಇಚ್ಛಾ ಅದ ಅಲ್ಲಿ ಕೂಡಿಸ್ತದ, ಬಂಧನ ಕೂಡಿಸ್ತದ.
ಎಲ್ಲ ಅಣ್ಣ ತಮ್ಮರಂಗ ಅಕ್ತೆಂಗ ಒಂದೇ ಪರಿವಾರದಂಗ. ಹೌದು ಹೌದ್ರಿ. ಶ್ರೀಹರಿ ತಂಡ ಅಂದ್ರೆ ಎಲ್ಲಾರು ಹೇಳೇ ಬಿಡ್ತಾರೆ, ಇದು ಮಲ್ಲಮ್ಮ ಮ್ಯಾಗೇರಿ ಅವ್ರ ತಂಡ ಭಾಳ ಚಂದ ಮಾಡ್ತಾರೆ. ಹೌದು ಹೌದು ಹೌದು. ಇವ್ ಸರ್ಕಾರ ಹಿಡ್ಕೊಂಡು ಮೆಚ್ಚುಗೆ ಕೊಟ್ಟದ. ಅವ್ರಿಗೆಲ್ಲ ದೊಡ್ಡ ದೊಡ್ಡ ರಾಜ್ಯ ಪ್ರಶಸ್ತಿ ಕೊಡ್ತು, ಇನ್ನೂ ಪ್ರಶಸ್ತಿ ಕೊಡ್ತೀವಿ ಅಂತಾರ ಅವರು. ಹೌದು ಹೌದು ಹೌದು. ಅವ್ರು ಹಂಗ ದುಡಿತಾರ. ಈಗ ನಿನ್ನ ಪಾತ್ರನೇ ಒಟ್ಟು ನೀನು ಕೊನೆವರೆಗೆ ನೀನು ಭಾಗವತ ಆಗಿ ಉಳ್ಕೊಂಡ್ಬಿಟ್ಟಿ. ಹೌದಲ್ರಿ ಸರ್. ಅದು ಒಂದೇ ಪಾತ್ರ ಮಾಡಿದಿ, ಭಾಗವತ್ ಪಾತ್ರದೊಳಗೆ ನೀನು ಒಂದು ಯಶಸ್ಸಿ ಕಂಡಿ ಮಾಡಿ. ಹೌದಲ್ರಿ. ಈಗ ನಿನಗೆ ಬಹುಮಾನದ ಕೊಡ್ತಾರೆ ನಲ್ಲಿ ಪಾರಿಜಾತ ನಡ್ಬರ್ಕದ್ರೆ ಮಂದಿ ಕೊಡ್ತಾರಲ್ರಿ. ಕೊಡ್ತಾರಲ್ಲ, ಅವ್ರಿಗೆ ಖುಷಿಯಾಗಿ ಕೊಡ್ತಾರೆ. ಹ್ಞೂ ರೀ. ಮತ್ತೆ ಅವ್ರಿಗೆ ನೀ ಏನು ಹೇಳ್ತೀನಿ ಬಹುಮಾನ ತಗೊಂಡವ್ರಿಗೆ? ಅವ್ರಿಗೆ ತುಂಬಾ ಆಭಾರಿಗೆ ಅಂತ. ಹಾ, ತುಂಬಾ ಆಭಾರಿ ಅಂದ್ರೆ ನಾವ್ ಯಾಕೆ ಇದನ್ನ ಪ್ರಶ್ನೆ ಕೇಳ್ತೇವೆ, ಋಣ ಮುಟ್ಟಿಸ್ಬೇಕು. ಹೌದು ಹೌದ್ರಿ. ನಮ್ಮ ಹತ್ರ ಋಣ ಇಟ್ಕೋಬಾರ್ದು. ಈಗ ನಮ್ಗೆ ಇಂಥ ಇಟ್ಟು ನಮ್ಗೆ ರೊಕ್ಕ ಕೊಟ್ಟಿದಾರು, ಅವ್ರಿಗೆ ನಾವು ತುಂಬಾ ಆಭಾರ ಇದ್ದೇವೆ, ಆಭಾರಿ ಆಗಿದ್ದೇವೆ. ಮತ್ತೆ ನಿನ್ನ ಬೇರೆ ಊರದವ್ರು ಪಾರಿಜಾತ ಕಲಾವಿದ್ರು ನಿನಗೆ ಯಾವಾಗಾರ ಭೇಟಿ ಆಗ್ಯಾರ ಏನಿದ್ರೆ? ಆಗಿದಾರಲ್ರಿ. ಆಗಿರ್ತಾರೆ. ಎಲ್ಲಿ ಭೇಟಿ ಆಗ್ತಾರೆ? ಹಿಂಗೆ ನಾವೇನ ಕಲಿಯಕ್ಕೆ ಹೋಗಿರ್ತಾವಲ್ರಿ, ಹಾ, ಹಿಂಗೆ ಆಟ ಮಾಡಕ್ರಿ, ಅಲ್ಲಿ ಭೇಟಿಗಿರ್ತಾರ ಅವ್ರು. ಭೇಟಿಯಾಗಿರ್ತಾರೆ ಭೇಟಿಗಿರ್ತಾರೆ ಬೇರೆ ಊರಾಗ. ಹ್ಞೂ ರೀ. ನೀವು ಹೋಗಿರ್ತೀರಿ ಅವ್ರ ತಮ್ಮ ಹ್ಞೂ ರೀ. ಅಂದ್ರೆ ಅವ್ರು ನಾವು ಅಲ್ಲೇ ಕೂಡ್ತೇವಲ್ರಿ, ಅಲ್ಲೆಲ್ಲೇ ಕೂಡ್ತಿರ್ಲ. ಮತ್ತೆ ಒಮ್ಮೊಮ್ಮೆ ನಿಮ್ದು ಆದಿಂದ ಅವ್ರದ್ದು ಇರ್ತದ, ಹ್ಞೂ ರೀ, ಅವ್ರದ್ದು ಒಂದು ಬೇರೆ ಸನ್ನಿವೇಶ ಇರ್ತದಲ್ಲ, ಇರ್ತೈತಲ್ರಿ. ಮೂರು ಪಾರಿಜಾತ ಇರ್ತಾವ. ಹ್ಞೂ ರೀ. ನಿಮಗೆ ಅವಾಗ ಏನ್ ಅನ್ನಿಸ್ತದೆ ಎಲ್ಲಾರು ಕೂಡಿದಾಗ? ಸಂತೋಷ ಆಗ್ತದಿಲ್ಲ? ಹ್ಞೂ ರೀ. ಈಗ ನಮ್ಮ ಕಲೆ ಅವ್ರು ನೋಡ್ತಾರೆ, ಅವ್ರ ಕಲೆ ನಾವು ಸಂತೋಷ ಆಕೈತೆ ಅವಾಗ. ಸಂತೋಷ ಆಗ್ತದಿಲ್ಲ? ಆಕೈತಲ್ರಿ. ಇಬ್ರು ಕೂಡ ಚಹಾ ಕುಡಿತೀರಿ, ಚುರ್ಮುರ್ ತಿಂತೀರಿ, ಬಜಿ ತಿಂತೀರಿ, ಚಲೋ ಆತಂತ ಈಗ ಖುಷಿ ಆಗ್ತದಿಲ್ಲ ಮನುಷ್ಯ ಬಂದ್ಕಾರ ನಾವು ಚರ್ಚೆ ಮಾಡ್ತೇವ್ರಿ. ಅಂದ್ರೆ ಕಲಾವಿದರನ್ನ ಪ್ರೋತ್ಸಾಹಿಸ್ಬೇಕು ನಾವು. ಹೌದು ಹೌದು ಹೌದ್ರಿ. ಕಲೆಗೆ ಗೌರವ ಕೊಡ್ಬೇಕು. ಹ್ಮ್. ನಾವು ಅವರು ನಮ್ಮ ಪರಿವಾರದವ್ರನ್ನ ತಿಳ್ಕೊಬೇಕು ನಾವೇ. ಹೌದಲ್ರಿ. ಬಹಳ ಖುಷಿ ಅನ್ನಿಸ್ತದೆ. ಕಂಪನಿ ಅಂದ್ರೆ ಎಲ್ಲ ಒಂದಲ್ರಿ, ಒಂದೇ ಅಲ್ಲಪ್ಪ, ಒಂದೇ ಅಲ್ಲ. ಭಗವಂತನ ಸೇವಾ ಅಂತಾರೆ, ಅವರು ಸೇವಾ ಅವರು ಮಾಡ್ತಾರೆ. ಅವರು ಒಂದು ಕಲೆ ಉಳಿಸ್ಬೇಕಂತ ಅವ್ರು ದುಡಿತಾರ. ನೀವು ಇಲ್ಲಿ ಕಲೆ ಉಳಿಸ್ಬೇಕಂತ ನೀವು ಬೈಲೊಂಗಲ್ದಿಂದ ನೀವು ಈ ಕಡೆ ಮಾಡ್ತೀರಿ. ಹೌದಲ್ರಿ. ಆಯ್ತು. ಕಡಿ ಪ್ರಶ್ನೆ, ಇದು ಆಕಾಶವಾಣಿ ಕೇಂದ್ರಕ್ಕೆ ನೀ ಬಂದಿದ್ದ. ಹ್ಞೂ ರೀ. ಹೌದು. ಇದಕ್ಕಿಂತ ಮೊದ್ಲು ಆಕಾಶವಾಣಿ ಕೇಂದ್ರಕ್ಕೆ ಎಲ್ಲಿ ಹೋಗಿದ್ದೇನ? ಹೋಗಿದ್ವಲ್ಲ ಸರ್. ಎಲ್ಲಿ ಹೋಗಿದ್ದ? ಧಾರವಾಡಕ್ಕನ ರೀ. ಅದು ಧಾರವಾಡ ಆಟ ಆಡ್ಲಿಕ್ಕೆ ಹೋಗಿರಿ. ಹ್ಞೂ ರೀ. ನಿನ್ನ ಒಬ್ಬನ ಬಗ್ಗೆನೆ ಎಲ್ಲಿ ಹೋಗಿ ಅಲ್ರಿ. ಮತ್ತೆ ಇಲ್ಲಿ ನಮ್ಮೂರು ಬಾಂಧವ್ಯ ಕೇಂದ್ರ ಮಾಡಿವಲ್ಲ, ಮತ್ತೆ ಈಗ ನೀನು ಒಬ್ಬಂದ ಸಂದರ್ಶನ ಮಾಡಿವಿ. ಹಿಂಗ್ ಸಂದರ್ಶನ ಯಾ ಆಕಾಶವಾಣಿ ಒಳಗ ಆಗಿಲ್ಲ. ಇಲ್ರಿ. ಮುಂದಿನ ಇಲ್ಲಿ ಖುಷಿ ಆಗಿದೆ? ಖುಷಿ ಆಗೈತಲ್ಲ ಸರ್. ನಮ್ಮೂರ ಬಾಂಧವ್ಯ ಕೇಂದ್ರಕ್ಕೆ ಭಾಳ ಖುಷಿ ಆಗೈತ್ರಿ. ಖುಷಿ ಆಗಿದೆ. ಖುಷಿ ಆಗೈತೆ. ಅದ್ರಾಗ ನಿಂದು ಭಾಗವತ್ ಪಾತ್ರ ಮಾಡೋರು ನಿನ್ನ ಒಬ್ಬನ ಜೊತೆಗೆ ಮಾತಾಡಿವಿ ನಾವೀಗ. ಹೌದ್ರಿ. ನಿನ್ನ ಒಬ್ಬನೇ ಸಾಧನೆ ಬಗ್ಗೆ, ನಿನ್ನ ಹುಟ್ಟು ಬದುಕು ಹೌದಲ್ರಿ, ಹೆಂಗಪ್ಪ ಇದ್ರ ಪೂರ್ತಿ ಸೂತ್ರಧಾರ ಅಂದ್ರೇನು, ಯಾವ ಪಾತ್ರ ಜೊತೆಗೆ ನೀ ಹೆಂಗ್ ಹೊಂದ್ಕೊಂಡಿರ್ತಿ, ಹೌದಲ್ರಿ. ನೀನೇ ಕತಿ ಜಕ್ಕೊಂಡು ಹೋಗುವ, ಕತಿ ಮುಗಿಸವ ಇದ್ದ. ಮತ್ತೆ ಎಲ್ಲಾರ ಮೇಲೆ ಹೊಂದಬೇಕಲ್ಲ ಸರ್. ಒಂದ್ಲಿ ಅವನೇ ಭಾಗವತ ಅಂದ್ರೆ ಯಾವ ಪಾರ್ಟಿಗೆ ಹೆಂಗ್ ಒಂದ ನಮೂನೆ ಬರ್ದಲ್ರಿ. ಹೌದು. ಈಗ ಗೌಳಿಗೀತೆ ಬರ್ತಾರ್ರಿ, ಹೌದು, ಅವಾಗ ಹಾಸ್ಯ ಮಾಡಿ ಮಾತಾಡ್ಬೇಕು ನಾವ್ರಿ. ಮುಂದಿನ ಪ್ರಕಾರ ಹಂಗಿರ್ಬೇಕಾಗ್ತದೆ. ಮುಂದಿನ ಸಾಕ್ರಿ. ಕೃಷ್ಣ ಪರಮಾತ್ಮ ಬಂದಲ್ರಿ, ಅಗ್ರಿ ಭಕ್ತಿಯಿಂದ ಅವ್ನು ಮಾತಾಡ್ಸ್ಬೇಕ್ರಿ. ಹಿಂಗ ಒಂದೊಂದು ಪಾತ್ರದ ಬೇರೆ ಆಕೈತೆ, ಸನ್ನಿವೇಶ ಬೇರೆ ಆಕೈತೆ. ಅದ್ರ ಅದೇನು ಒಟ್ಟು ನಮ್ಮೂರ ಬಾಂಧವ್ಯ ಕೇಂದ್ರಕ್ಕೆ ಬಂದಾನ ರಾಮಲಿಂಗಪ್ಪ ಫಕೀರಪ್ಪ ಮಾದರ್, ಸಾಕಿನ್ ಕೆಂಗಾನೂರ್ ಬಂದಿ. ಭಾಳ ಚಲೋ ಆತು. ಹೌದ್ರಿ. ನಿನಗೂ ನಮ್ಮ ರಾಜ್ಯ ಪ್ರಶಸ್ತಿ ವಿಜೇತೆ ಅಭಿನಯ್ ಶಾರದೆ ಅಂತ ಹೇಳ್ತೀವಿ. ಅವ್ರಿಗೆ ಎಷ್ಟು ಮಲ್ಲಮ್ಮ ಮ್ಯಾಗೇರಿ ಅವರಿಗೆ ನಾವೆಷ್ಟು ಹೊಗಳಿದ್ರು ಕಡಿಮೆ. ಹೌದಲ್ರಿ. ಅವ್ರು ಹಿಂಗೆಲ್ಲ ನೋಡಿ ಹೆಂಗೆ ಕರ್ಕೊಂಬಂದ್ರು. ಇವನು ಒಬ್ಬ ದೊಡ್ಡ ಭಾಗವತ್ ಪಾತ್ರ ಮಾಡ್ತಾನ್ರಿ, ಸಂದರ್ಶನ ಮಾಡ್ರಿ ಸರ್, ಕರ್ಕೊಂಡು ಬಂದ್ರು. ಈಗ ಅವ್ರ ಉಪಕಾರನ ನಾವು ಸ್ಮರಿಸ್ಬೇಕು. ನಾವು ನಮ್ಮೂರ ಬಾಂಧವ್ಯ ಕೇಂದ್ರಕ್ಕೆ ನಾವು ಸ್ಮರಿಸ್ತೀವಿ. ನಮ್ಮೂರ ಬಾಂಧವ್ಯ ಕೇಂದ್ರ ನೋಡ್ದೆ ಇಲ್ಲೆಲ್ಲ ಮಂದಿದೆಲ್ಲ ಪರಿಚಯ ಆಯ್ತು. ಹೌದ್ರಿ, ಸಂತೋಷ ಆಯ್ತು. ಈಗ ನಮ್ಗೆ ಕಾರ್ಯಕ್ರಮ ಮುಗಿಸೋ ಟೈಮ್ ಬಂತು. ಈಗ ಏನಾಗ್ತದೆ, ಈಗ ಅಂಕದ ಪರದೆ ಜಾರಿದ ಮೇಲೆ ನಾಟಕವಿನ್ನೂ ಉಳಿದುವುದು ಅಂತೀವಿ. ಹಂಗ ಡಾಕ್ಟರ್ ಶ್ರೀರಂಗ ಜೋಶಿ ಅವರ ಮಾತುಗಳು, ಫಕೀರಪ್ಪ ಅವರ ಮಾತುಗಳು ಬೇಕಾದಷ್ಟು ಉಳ್ದಾವು. ಈಗ ಇಬ್ರು ಜಾನಪದ ಜಗತ್ತಿನ ಗರತಿ ಅರಸಿಯವರು ಇಬ್ರು ಬೀಸ್ಲಿಕ್ಕೆ ಕೂತಾರ. ಈಗ ಅವ್ರೇನಂತಾರ, ಮುಗ್ದಾವ ನಮ್ಮ ಜೋಳ ಉಳ್ದಾವ ನಮ್ಮ ಹಾಡ ಅಂತಾರ. ಹಂಗ ರಾಮಲಿಂಗಪ್ಪ ಮಾದರ್ ಅವ್ರ ಮಾತುಗಳು, ಡಾಕ್ಟರ್ ಶ್ರೀರಂಗ ಜೋಶಿ ಅವರ ಮಾತುಗಳು ಬೇಕಾದಷ್ಟು ಉಳ್ದಾವು. ಮತ್ ನಿಮಗೆ ಇನ್ನೊಂದ್ಸಲ ಕರೆಸ್ತೀವಿ. ಅವಾಗ ಇದೇ ನೀ ಭಾಗವತ ಪಾತ್ರ ಏನು ಮಾಡಿರ್ತೀಯಲ್ಲ ಅದ್ರ ಬಗ್ಗೆನೇ ಇನ್ನೂ ಹೆಚ್ಚಿನ ವಿಷಯಗಳನ್ನು ಕೇಳ್ತೀವಿ, ನಮ್ಮ ಕೇಳುಗರಿಗೆಲ್ಲ ಹೇಳಕ್ಕಂತ. ಈಗ ಕಾರ್ಯಕ್ರಮ ಮುಗಿಸೋ ಹೊತ್ತಾತು. ಮತ್ತು ನಿಮ್ಗೆ ಇನ್ನೊಮ್ಮೆ ನಮಸ್ಕಾರಗಳನ್ನು ಹೇಳಿ ಈ ಕಾರ್ಯಕ್ರಮ ಮುಗಿಸ್ತೀನಿ.